ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 3ನೇ ತಾರೀಕು ಡಿಸೆಂಬರ್ 2024 ಮಂಗಳವಾರ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ದಕ್ಷಿಣಾಯಣೆ, ಹೇಮಂತ ಋತು, ಮಾರ್ಗಶಿರ ಮಾಸೆ, ಶುಕ್ಲ ಪಕ್ಷದ ದ್ವಿತೀಯ ತಿಥಿ, ಮೂಲಾ ನಕ್ಷತ್ರ, ಶೂಲಯೋಗ, ಕೌಲವಕರಣ. ಇವತ್ತಿನ ಪಂಚಾಂಗ ಫಲ. ದುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತ ಅನ್ನತಕ್ಕಂಥದ್ದು ನೋಡೋಣ. ಬೆಳಿಗ್ಗೆ 7 ಗಂಟೆ 13 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 58 ನಿಮಿಷದವರೆಗೂ, ಹಾಗೆಯೇ ಬೆಳಿಗ್ಗೆ 8 ಗಂಟೆ 44 ನಿಮಿಷದಿಂದ 9 ಗಂಟೆ 29 ನಿಮಿಷದವರೆಗೂ ಇರತಕ್ಕಂಥ ಈ ಸಮಯ ದುಷ್ಟ ಸಮಯ, ತೊಂದರೆಯ ಸಮಯ. ಜಾಗ್ರತೆ ಹೇಳ್ತಲೇ ಇದ್ದೆ ಮಕ್ಕಳೇ. ಶನಿ ಕುಜ ಷಷ್ಟಾಷ್ಟಕ ಬಂದಾಗ, ಕುಜ ಕಟಕದಲ್ಲಿದ್ದು ನೀಚನಾದಾಗ ಅದಕ್ಕೆ ಶನಿಯ ಒಂದು ಪ್ರಭಾವ, ಕರ್ಮಕಾರಕ ತನ್ನ ಪ್ರಭಾವ ಸೂಚಿಸ್ತಾನೆ ಅಂತ ನೋಡಿ. ಜಲಪ್ರಳಯವೇ ಈ ಪಾಟಿ ಮಳೆ, ಈ ಪಾಟಿ. ನಮ್ಮೂರ್ಗಾಗಿಲ್ಲ ಬಿಡಿ ಸ್ವಾಮಿ, ನಾವು ಆನಂದವಾಗಿದ್ದೀವಿ. ಬೆಂಗಳೂರಲ್ಲಿ ಬೆಚ್ಚಗಿದ್ದೀವಿ, ಇಲ್ಲ ನಮ್ಮೂರಲ್ಲಿ ಇನ್ನೂ ಬೆಚ್ಚಗಿದ್ದೀವಿ, ಮೈಸೂರಲ್ಲಿ ಇನ್ನೂ ತಂಪಾಗಿದ್ದೀವಿ. ಮನುಷ್ಯ ತನ್ನ ಒಂದು ಎಲ್ಲೆಯನ್ನ ಮೀರಿದಾಗ ಬಹುದೊಡ್ಡ ಮೋಸಗಾರನಾಗಿ ಬಿಟ್ಟಿದ್ದಾನೆ. ಪ್ರತಿ ಹೆಜ್ಜೆಯಲ್ಲೂ ಮೋಸ. ಹೆಂಡತಿಗೆ ಮೋಸ, ಗಂಡನಿಗೆ ಮೋಸ, ಮಕ್ಕಳಿಗೆ ಮೋಸ, ಪ್ರಕೃತಿಗೆ ಮೋಸ, ತಂದೆಗೆ ಮೋಸ, ತಾಯಿಗೆ ಮೋಸ, ವ್ಯವಸ್ಥೆಗೆ ಮೋಸ, ವ್ಯವಹಾರದಲ್ಲಿ ಮೋಸ, ಕೆಲಸದಲ್ಲಿ. ಪ್ರತಿ ಹೆಜ್ಜೆಯಲ್ಲೂ ಅವನಿಗೆ ಹೇಗೋ ಒಂದು ಮೋಸಗಳ ದಾರಿಯಲ್ಲಿ. ನಾವೆಲ್ಲರೂ ಮೋಸಗಾರರೇ ಮಕ್ಕಳೇ. ನಾವು ಯಾರಿಗೂ ಒಂದು ಮೋಸ ಮಾಡ್ತಿದ್ದೇವೆ, ಪ್ರಕೃತಿಗೆ ಮಾಡ್ತಿದ್ದೇವೆ. ಬರೀ ನಾವು ಸ್ವಾರ್ಥವಾಗಿ ಬದುಕ್ತಿದ್ದೇವೆ. ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಕುಟುಂಬ, ಯಾರ ಹಾಳಾದ್ರೆ ನನಗೇನು, ನಾನು ಮಾತ್ರ ಚೆನ್ನಾಗಿರಬೇಕು. ಆ ಮಳೆ ಬೀಳ್ತಿದೆ. ಈ ಹುಚ್ಚರ ಸಂತೆ ತಿರುವಣ್ಣಾಮಲೈನಲ್ಲಿ ಗುಡ್ಡ ಕುಸಿದಿದೆ. ಆಗ್ಲೂ ದೇವ್ರು ನೋಡಕ್ ಹೋಗ್ತಿದ್ದಾರೆ. ಕಾಪಾಡೋಕ್ 4 ಜನಕ್ಕೆ ಹೋಗೋಣ ಅನ್ನೋದಿಲ್ಲ. ಅಲ್ಲಿ ನೀರಿನ ಈ ರಭಸೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಸಾಮಾನ್ಯ ಮನುಷ್ಯ ಹೊರಗಡೆ ಬಂದು ಊಟ ತಿನ್ನೋಕೇನು ಇಲ್ಲ ಮಕ್ಕಳೇ, ಕೆಲಸ ಮಾಡೋಕೇನು ಇಲ್ಲ ಮಕ್ಕಳೇ. ಕೂಲಿ ಕೆಲಸ, ರಸ್ತೆಯಲ್ಲಿ ಏನೋ ಒಂದು ಮಾರಾಟ ಮಾಡ್ಕೊಂಡು ಬದುಕಟ್ಟು ಒಬ್ಬ ಸಣ್ಣ ಕೆಳವರ್ಗದ ಜನ. ಯಾರಿಗೂ ಅದ್ರ ಮೇಲೆ ಗಮನ ಇಲ್ಲ ನೋಡಿ. ದೊರೆಯಿಂದ ಹಿಡಿದು ಯಾರು ಇಲ್ಲ, ಸುಮ್ಮನೆ ಓಡಾಡ್ಕೊಂಡು ಬರ್ತೇವೆ. ಈಗ ಒಂದು ವೋಟ್ ಬ್ಯಾಂಕ್. 2 ವರ್ಷದಲ್ಲಿ ಎಲೆಕ್ಷನ್ಗಳು ಬರ್ತವೆ, ಇನ್ನೊಂದು 3 ವರ್ಷದಲ್ಲಿ ಇನ್ನೊಂದು ಎಲೆಕ್ಷನ್ ಬರ್ತವೆ, ಇನ್ನೊಂದು 6 ತಿಂಗಳಲ್ಲಿ ಇನ್ನೊಂದು ಬರುತ್ತೆ. ಆ ಟೈಮ್ಗೆ ಬಂದು ಒಂದು ಶೋ ಆಫ್ ತೋರಿಸ್ಬಿಟ್ಟು ಮರೆಯಾಗಿ ಹೋಗ್ಬಿಡ್ತಾರೆ. ಕೆಲವ್ರಿಗಂತೂ ಇದು ಹಬ್ಬ. ಹೆಸರು ಮಾಡ್ಕೊಳಕ್ ಹಬ್ಬ, ಫೋಟೋಸ್ ಹಾಕಿಸ್ಕೊಳಕ್ ಹಬ್ಬ, ಸ್ಟೇಟಸ್ ಅಲ್ಲಿ ಹಾಕೊಳಕ್ ಹಬ್ಬ, ಫೇಸ್ಬುಕ್ ಅಲ್ಲಿ ತೋರ್ಸ್ಕೊಳಕ್ ಹಬ್ಬ. ಮನುಷ್ಯ ಮಲಿನ ಆಗ್ಬಿಟ್ಟಿದ್ದಾನೆ ಮಕ್ಕಳೇ. ಅದಕ್ಕೆ ಪ್ರಕೃತಿ ದಾಂಗುಡಿ ಇಡ್ತಿರೋದು. ಮಳೆಯ ಇದು ರಣಕೇಕೆ ಪಕ್ಕದ ಸ್ಟೇಟಲ್ಲಿ. ನೆನ್ಪಿಟ್ಕೊಳ್ಳಿ, ಬೆಂಗಳೂರಿಂದ 60 ಕಿಲೋಮೀಟ್ರು ಹೊಸೂರು. ಅಲ್ಲಿಂದ ಇಲ್ಲಿಗೆ ಬರೋಲ್ಲ ಅನ್ಕೋತೀರಿ. ಬೆಂಗಳೂರು ಆಲ್ರೆಡಿ ಗಡಗಡ ಅನ್ನಿಸ್ಬಿಟ್ಟಿದೆ. ನಾನಂತೂ ಗಡಗಡ ಗಡಗಡ ಕೂತಿದ್ದೇನೆ. ಕಾಲು ಮುಟ್ ನೋಡಿ, ಐಸಾದಂಗೆ ಆಗ್ತಿದೆ. ರಾಮಚಂದ್ರ ಮನುಷ್ಯ ಮಲಿನ, ಮೋಸಗಾರ. ಅವನಷ್ಟು ಸ್ವಾರ್ಥಿ ಇಲ್ಲ. ಅದಕ್ಕೆ ಈ ಪಾಟಿ ಗ್ರಹಗಳ ವಕ್ರತ್ವ, ನೀಚತ್ವ. ಆ ಕುಜ ಬೇರೆ ಕುಳಿತು ಹೇಳಿದ್ದೆ, ದೀಪ ಹಚ್ಕೊಳ್ಳಿ, ಅಲ್ಲೋಲ ಕಲ್ಲೋಲ ಆಗುತ್ತೆ, ತಲ್ಲಣಗಳು ಬೀಸುತ್ತೆ, ಪುಟ್ಟದಾಗಿ ಆರಾಧನೆ ಮಾಡ್ಕೊಳ್ಳಿ. ಯಾರಾದ್ರೂ ಅಷ್ಟೇ ಮಕ್ಕಳೇ, ಯಾರ ಮಕ್ಕಳಾದ್ರೂ ಅಷ್ಟೇ, ಯಾರ ಮನೆಯವರಾದ್ರೂ ಅಷ್ಟೇ, ನಮ್ಮವರೇ. ನಮ್ಮ ಸುತ್ತಮುತ್ತಲೂ ಇರ್ತಕ್ಕಂಥದ್ದು. ನಾವು ನಮ್ಮವರನ್ನೇ ಕಾಪಾಡ್ತಿಲ್ಲ, ನಮ್ಮ ಜೊತೆಲಿರೋರನ್ನ ಕಾಪಾಡ್ತಿಲ್ಲ, ಒಂದು ಮಾತು ಕೇಳ್ತಿಲ್ಲ. ಬರೀ ನಮ್ಮ ಸಂಭ್ರಮಾಚರಣೆಗಳಷ್ಟೇ, ನಮ್ಮ ಸಂಭ್ರಮಾಚರಣೆಗಳು. ನಾವು ಮಾತ್ರ ಚೆನ್ನಾಗಿರ್ಬೇಕು. ನಾವು ನಮ್ಮ ಮನೇಲಿ ಭದ್ರವಾಗಿದ್ದೀವ ನೋಡಿ. ನಮ್ಗೊಂದು ಇನ್ಶೂರೆನ್ಸ್ ಇದೆ, ನಮ್ಗೆ ಇನ್ನೊಂದು ಏನೋ ಫೆಸಿಲಿಟಿ ಇದೆ. ಸಾಮಾನ್ಯ ಮನುಷ್ಯ ರಸ್ತೆನಲ್ಲಿ ಒಂದು ತರಕಾರಿ ಮಾರೋನು, ಒಂದು ಹಣ್ಣು ಮಾರೋನು, ಒಂದು ಚಿಕ್ಕದೊಂದು ಟಿಫನ್ ಸೆಂಟರ್ ಇಟ್ಕೊಂಡಿರೋನು, ಅವನ ಗತಿ ಏನು? ಈ ಪಾಟಿ ಮಳೆ ಹಿಡ್ಕೊಂಡು ಯಾರು ಹೊರಗಡೆ ಬರೋಲ್ಲ.
ಆ 2 ವೀಲರ್ಗಳಲ್ಲಿ ನೋಡಿ ಮಕ್ಕಳು ಪಾಪ, ರಸ್ತೆ ಗುಂಡಿಗಳು ಬ್ರಹ್ಮಾನಂದ, ಹೇಳೋರಿಲ್ಲ ಕೇಳೋರಿಲ್ಲ. ಮಾತಿದ್ರೆ ವೈಟ್ ಟ್ಯಾಪಿಂಗ್ ಅನ್ನೋದ್ರಲ್ಲಿ ಒಂದು ದಂಧೆ, ಅದೊಂದು ದಂಧೆ ಮಾಡಿಟ್ಕೊಂಡಿದ್ದಾರೆ. ದೊಡ್ಡವ್ರು ಮಾಡ್ಕೊಳ್ಳಿಕ್ಕೆ ಒಂದು ದಂಧೆ ಇಟ್ಕೊಂಡಿದ್ದಾರೆ ವಿನ ಇರೋ ಹಳ್ಳುಗಳು ಮುಚ್ಚ್ರಯ್ಯ, ರಸ್ತೆಗಳನ್ನ ನೇರವಾಗಿಡ್ರಯ್ಯ, ಈ ಮಳೆನಲ್ಲಿ ಎಲ್ಲಿ ಬಿದ್ದು ಯಾರಿಗೇನಾಗುತ್ತಯ್ಯ, ಈಗಯ್ಯ ಮನೆಗೆ ಹೋಗಿ ಸೇರ್ತಾರಯ್ಯ, ಅವ್ರ ಬದುಕುಗಳು ಹೇಗಯ್ಯ, ಯಾರಿಗೂ ಇಲ್ಲ. ಅವರವರ ರಾಜಕೀಯ ದೊಂಬರಾಟಗಳಲ್ಲಿ ಕುಳಿತಿದ್ದಾರೆ. ಗಮನಿಸಿ ನೋಡಿ, ನಾವು ಮೋಸಗಾರರಾಗ್ಬಿಟ್ಟಿದ್ದೇವೆ ಮಕ್ಕಳೇ, ಎಲ್ಲೋ ತಪ್ಪಿ. ಅದಕ್ಕೆ ಈ ಪ್ರಕೃತಿ ಗೊತ್ತಿದೆ, ಅನುಭವಿಸಿ ಹೋಗಿ. ಇದು ಹೆಂಗೆ ಅಂದ್ರೆ ಬೂತು ಕನ್ನಡಿಯಲ್ಲಿ ಹುಡುಕಬೇಕು ಯಾರೋ ಒಳ್ಳೆಯವರನ್ನ. ಎಲ್ಲೋ ಅವ್ರು ಕಾಣಿಸ್ಕೊಳ್ಳೋದು ಇಲ್ಲ, ಬರೋದು ಇಲ್ಲ, ತಾವು ಮಾಡಿದ ಸೇವೆ ಹೇಳ್ಕೊಳ್ಳೋದು ಇಲ್ಲ. ತುಂಬಾ ಅಂತಹ ಸಾಧಕರು ನಮ್ಮ ನಿಮ್ಮ ನಡುವೆ ಇದ್ದಾರೆ. ಧರ್ಮದ ಕಿಚ್ಚು, ಜಾತಿಯ ಕಿಚ್ಚು ಇದೆಲ್ಲ ಅವ್ರಿಗೆ ಗೊತ್ತೂ ಇಲ್ಲ, ಅದನ್ನು ಮೀರಿ ನಿಂತಿರ್ತಾರೆ. ನನ್ನ ಗುರುಗಳು ಪ್ರತಿ ವರ್ಷ ಕಡಿಮೆ ಅಂದರೂ ಒಂದು 12,000 to 15,000 ಮಕ್ಕಳಿಗೆ ಒಂದು ಪುಟ್ಟದಾಗ ಏನೋ ಒಂದು ಮಾಡ್ತಿದ್ದಾರೆ. ನಾನಾ ಒಂದು ಫೌಂಡೇಶನ್ಗಳ ಮುಖೇನ ಅಲ್ಲೊಂದು ಬಟ್ಟೆ, ಪುಸ್ತಕ, ಬ್ಯಾಗು ಮಕ್ಕಳಿಗೆ ಒಂದು ಸಣ್ಣದಾಗಿ ಅವ್ರನ್ನ ನೋಡಿ ಕಲ್ತಿರೋದು ನನ್ಗೆ ತುಂಬಾ ಇದೆ. ನಾವು ಮೊದಲು ಕಾಪಾಡಬೇಕಾಗಿರೋದು ನಮ್ಮವರನ್ನೇ, ನಮ್ಮ ಜೊತೆ ಪ್ರಕೃತಿಯನ್ನ. ನಮಗಿಂತಲೂ ಕಲಿಯುಗಕ್ಕೆ ಬಡತನ ಶಾಪ. ನೀವು ನೋಡಿ, ನಮ್ಮ 100 ರೂಪಾಯಿ ದುಡ್ಡಿದೆ ನಮ್ಮ ಭಾರತದಲ್ಲಿ ಅಂದ್ರೆ 95 ರೂಪಾಯಿ ದುಡ್ಡು ಬರೀ 95 ಜನರ ಹತ್ರ ಇದೆ. ಬರೀ 95 ಜನರ ಹತ್ರ ಅಂದ್ರೆ ಒಂದು ಸಾವಿರಾರು ಕೋಟಿ, 1 ಲಕ್ಷ ಕೋಟಿ ಇದೆ ಅಂತ ಇಟ್ಕೊಳ್ಳಿ, ಇಲ್ಲ 10 ಲಕ್ಷ ಕೋಟಿ ಇದೆ ಅಂತ ಇಟ್ಕೊಳ್ಳಿ, ಇಲ್ಲ 100 ಲಕ್ಷ ಕೋಟಿ ಇದೆ ಅಂದ್ರೆ 95 ಲಕ್ಷ ಕೋಟಿ ಬರೀ 95 ಜನರ ಹತ್ರ ಇದೆ. ಇನ್ನು 5 ಲಕ್ಷ ಕೋಟಿ ಇನ್ನು ಮಿಕ್ಕ 140 ಕೋಟಿ ಜನರ ಹತ್ರ ಇದೆ ಅಂದ್ರೆ ಲೆಕ್ಕ ಹಾಕಿ, 139 ಕೋಟಿ 99,995. ಹಿಂಗೆ ಹೇಳೋದು ಲೆಕ್ಕನೇ ಸಿಗಲ್ಲ. ಆ ಸಂಪತ್ತು ಸಮಾನ ಹಂಚಿಕೆ ಇಲ್ಲ. ಏನೋ ಹೇಳ್ತಾರೆ, ಅದು ಸರಿಯಾಗಿ ತಲುಪ್ತಿಲ್ಲ, ಸಾಮಾನ್ಯನಿಗೆ ತಲುಪ್ತಿಲ್ಲ. ಈಗ ನೋಡಿ, ಹಾಲು ಇನ್ನು ಸ್ವಲ್ಪ ದಿನದಲ್ಲೇನೋ ಹತ್ತಿಸ್ತಾರಂತೆ. ಗ್ಯಾಸ್ ಆಲ್ರೆಡಿ ಕಮರ್ಷಿಯಲ್ ಗ್ಯಾಸು ಒಂದು 18 to 25 ರೂಪಾಯಿ ಇನ್ನು ಹತ್ತುದೆ. GDP ಅಲಾರಂ ಹೊಡೆದಿದೆ. ಬ್ಯಾಂಕಿಂಗ್ ಸ್ಟಾಕ್ಗಳು ಅಲ್ಲೋಲ ಕಲ್ಲೋಲ. ನೆನ್ಪಿಟ್ಕೊಳ್ಳಿ, ಕಡಿಮೆ ಅಂದರೂ ಒಂದೇ ಒಂದು ಕ್ರೆಡಿಟ್ ಕಾರ್ಡ್ದು ಬರಬೇಕಾದಂಥ ದುಡ್ಡು ಕಲೆಕ್ಷನ್ ಅವ್ರ ಕೈಲಿ ಮಾಡ್ಲಿಕ್ಕೆ ಆಗ್ತಿಲ್ಲ. ಕ್ರೆಡಿಟ್ ಕಾರ್ಡ್ ಅಂತ ಕೊಟ್ಟು 2,70,00,000 ಬರ್ತಿಲ್ಲ, ದುಡ್ಡು ಕೊಟ್ಬಿಟ್ಟಿದ್ದಾರೆ. ಕಟ್ಟೋದು ಅವನ ಹತ್ರ ಇದ್ರೆ ಅಲ್ವಾ, ತಗೊಂಡೇನೋ ಬಳಸ್ಕೊಂಡು ಅವನ್ ಪಾಪ 50,000 ಕ್ರೆಡಿಟ್ ಕಾರ್ಡ್ ತಗೊಳ್ಳಿ. ಕ್ರೆಡಿಟ್ ಕಾರ್ಡ್ ಅದಕ್ಕೆ ಮೇಲೆ ಒಂದು ಏಜೆನ್ಸಿನ ಬೇರೆ ಇಟ್ಕೊಂಡಿದ್ದಾರೆ ದಾಳಿ ಮಾಡ್ಲಿಕ್ಕೆ. ಹೋಗಿ ಕಲೆಕ್ಷನ್ ಮಾಡ್ಕೊಂಬಾನೆ 10% ಕೊಡ್ತೀನಿ. ಅವನು ಆಲ್ರೆಡಿ 3-4 ಕಂತಲ್ಲಿ ಬಡ್ಡಿಗಳು ತಿಂದು ಬಿಟ್ಟಿದ್ದಾರೆ. ಒಬ್ಬ ವ್ಯಕ್ತಿ, ನೀವು ನಂಬೋಲ್ಲ, ಸುಮಾರು 180 ರೂಪಾಯಿ ಏನೋ ಫೀ ಉಳಿಸ್ಕೊಂಡಿರುತ್ತೆ, ನೋಡ್ಕೊಂಡಿಲ್ಲ. 2014 ಕತೆ, 12-14 ಕತೆ ಬರುತ್ತೆ. ಒಂದು ಕಾರ್ ಲೋನ್ಗೆ ಅಪ್ಲೈ ಮಾಡಿದ್ದಾನೆ. ಮೊನ್ನೆ ಹೇಳ್ತಿದ್ದಾನೆ ಆತ, ನಿನಗೆ ಸ್ವಲ್ಪ ಒದ್ದಾಟ ಆಗುತ್ತೆ ನೋಡ್ಕೊಂಡಪ್ಪ ಅಂದ್ರೆ, ಅಯ್ಯೋ ಗುರುಗಳೇ, ಬರೀ 114-180 ರೂಪಾಯಿ 2,700 ರೂಪಾಯಿಯನ್ನ ತೋರಿಸ್ತಿದೆ, ಸಿಬಿಲ್ ಅಲ್ಲಿ ತೋರಿಸ್ತಿದೆ. ಕಟ್ಟಿಲ್ಲ ಆಯ್ತಾ, ಆನ್ಯುವಲ್ ಫೀನಲ್ಲೋ ಇನ್ನೊಂದ್ರಲ್ಲೋ ಯಾವುದು ಸಣ್ಣದು 100-112 ರೂಪಾಯಿ ಇವತ್ತು 10 ವರ್ಷದಲ್ಲಿ 2,700 ರೂಪಾಯಿವರೆಗೂ ತಗೊಬಂದು ನಿಲ್ಸಿಟ್ಕೊಂಡಿದ್ದಾರೆ. ಅಂದ್ರೆ ಯಾವ ರೀತಿ ಹಗಲು ದರೋಡೆ ಸುಲಿಗೆ ಈ ಬ್ಯಾಂಕಿಂಗ್ಗಳ ವ್ಯವಸ್ಥೆಯಲ್ಲಿ, ಕ್ರೆಡಿಟ್ ಕಾರ್ಡ್ ವ್ಯವಸ್ಥೆಯಲ್ಲಿ, ಸಾಲದ ವ್ಯವಸ್ಥೆಯಲ್ಲಿ ನಿಮ್ಮನ್ನ ಸುಲಿಗೆ ಮಾಡ್ತಿದ್ದಾರೆ. ಯೋಚನೆ ಮಾಡಿ ನೋಡಿ. ತಟಸ್ಥ ಕಷ್ಟಪಟ್ಟು ಒಂದು ಕಾರ್ ತಗೊಳ್ಳೋಣ ಸರ್, ಏನೋ ಒಂದು ಮನೆ, ಮಳೆ ಗಿಳೆ, ಮಕ್ಕಳು, ಹೆಂಡತಿ ಓಡಾಡ್ಲಿಕ್ಕೆ ಅಂತ ಹೇಳ್ತಿದ್ದಾನೆ. ನಾನು ಹೇಳಿದೆ, ಸುಮ್ಮನೆ ದುಡುಕ್ಬೇಡ. ಇಲ್ಲ ಸರ್, ಆ್ಯನಿವರ್ಸರಿ ದುಡ್ಡಿದ್ರೆ ನಿತ್ಯನೂ ಮಾಡ್ಬೋದು. ಇಲ್ಲ ಏನೋ ಒಂದು ಡಿಸ್ಕೌಂಟ್ ಕೊಡ್ತಾನಂತೆ ಸರ್, ಒಂದು 50,000 ರೂಪಾಯಿ. ಸುಮ್ಮನಿರು ಸರ್. ಏನು ಸರ್ ಈಗ ಹೇಳ್ತೀರಾ, ಡಿಸೈಡ್ ಆಗ್ಬಿಡಿದು. ಜನವರಿ 10 ಮೇಲೆ ತಗೋ, 1ನೇ ತಾರೀಕು ತಗೋ ಹೋಗ್ಬಿಟ್ಟು. ಯಾಕೆ ಸರ್, ನೀನು ಜನವರಿ 1ಕ್ಕೆ ತಗೋ.
ನೋಡಿ, ದಿಸ್ ಇಸ್ ವಾಟ್ ದಿ ಫೈನಾನ್ಸಸ್ ಶುಡ್ ಬಿ ಟಾಟ್. ನಮಗೆ ಗೊತ್ತಿಲ್ಲ. ಒಂದು ಸಣ್ಣ ಡಿಸೆಂಬರ್ 30ಕ್ಕೆ ತಗೊಳ್ಳೋ ಬದಲು ಜನವರಿ 1ಕ್ಕೆ ಅದೇ ಕಾರ್ನ ತಗೊಳ್ಳಿ. ನಿಮಗೆ ಕಡಿಮೆ ಅಂದರೂ 10 to 15% ಡಿಸ್ಕೌಂಟ್ ಅಲ್ಲಿ ಸಿಗುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಅನ್ನೋದು ಹೋಯ್ತು. 2024 ಮ್ಯಾನುಫ್ಯಾಕ್ಚರ್. ನೀವು 30ಕ್ಕೆ ತಗೊಂಡ್ರು ಅದೇ. ಜನವರಿ 1, 2024ಕ್ಕೆ ಮ್ಯಾನುಫ್ಯಾಕ್ಚರ್ ಮಾಡಿತ್ತು. ಡಿಸೆಂಬರ್ 30, 2024ಕ್ಕೆ ತಗೊಂಡ್ರು ಕೂಡ ಮ್ಯಾನುಫ್ಯಾಕ್ಚರಿಂಗ್ ಇಯರ್ 2024 ಅಂತ ಗುದ್ದು ಬಿಟ್ಟು ಕೊಡ್ತಾನೆ. ಆಯ್ತಾ? ನೀವು ಅದೇ ಜನವರಿ 1ಕ್ಕೆ ತಗೊಳ್ಳಿ, 1 ವರ್ಷ ಆಯ್ತಾ. ಅವನು ಮ್ಯಾನುಫ್ಯಾಕ್ಚರಿಂಗ್ ಡಿಸೆಂಬರ್ 30ಕ್ಕೆ ಮಾಡಿದ್ರು ಕೂಡ 1 ವರ್ಷ ಎಕ್ಸ್ಪೈರಿ ಆಗಿದೆ. ಸಿಂಪಲ್ ಲಾಜಿಕ್. ಮಿನಿಮಮ್ 10 to 15%. ಕೆಲವು ಕಂಪ್ನಿಗಳಂತೂ 20% ವರೆಗೂ ಡಿಸ್ಕೌಂಟ್ ಕೊಡ್ತೇವೆ. ಫಸ್ಟ್ ಈ ಗಾಡಿ ಇಟ್ಕೊಂಡಿದ್ರೆ ನನ್ಗೇನು ಮಾಡೋಕ್ಕಾಗಲ್ಲ, ತಗೊಂಡೋಗಪ್ಪ ನೀನು, ಶೋರೂಮಲ್ಲಿ ಇಟ್ಕೊಳಕ್ಕಾಗಲ್ಲ, ಹೊಸ ಡಿಸೈನು, ಹೊಸ ಮಾಡೆಲ್ಸು, ಹೊಸ ಟೆಕ್ನಾಲಜಿ ಬರ್ತಿದೆ ಅನ್ನತಕ್ಕಂಥದ್ದು. ಅದರಲ್ಲಿ ಇನ್ನೊಂದಿದೆ ಟೆಕ್ನಿಕ್ ನೋಡಿ, ಹೇಳ್ಕೊಡ್ತಾನೆ. ಇದನ್ನೆಲ್ಲ ಬರ್ದಿಟ್ಕೊಳ್ಳಿ ಮಕ್ಳು. ಹೌ ಟು ಸೇವ್ ಯುವರ್ ಮನಿ. 10 ಲಕ್ಷದ ಕಾರು ನೀವು 8-8.5 ಲಕ್ಷಕ್ಕೆ ತಗೋಬಹುದಲ್ವಾ. ಇನ್ನೂ ಒಂದು 10% ಇಂದ 20% ವರೆಗೂ ಡಿಸ್ಕೌಂಟ್ ತಗೋಬಹುದು. ಏನ್ ಗೊತ್ತಾ, ಜನವರಿ 1 ಮೇಲೆ ನಿಮ್ಗೆ ಟ್ರಯಲ್ ಕಾರ್ ಅಂತ ಇಟ್ಟಿರ್ತಾರೆ. ಟ್ರಯಲ್ ಕಾರ್. ನೀವೇನಾದ್ರೂ ಶೋರೂಮ್ಗೆ ಹೋದ್ರೆ ಆ ಕಾರಲ್ಲಿ ಕುತ್ಕೊಂಡು ನಿಮ್ಮನ್ನ ರೌಂಡ್ ಓಡಿಸ್ತಾರೆ. ಹೆಂಗಿದೆ, ನೀವು ಒಂದು ಡ್ರೈವ್ ಮಾಡಬಹುದು. 1000 ಕಿಲೋಮೀಟರ್ಗೆ 20,000 ರೂಪಾಯಿ ಡಿಸ್ಕೌಂಟ್ ಇದೆ. ಆ ಕಾರ್ ಏನಾದ್ರೂ ಓಡಿದ್ದರೆ 10,000 ಕಿಲೋಮೀಟರ್ವರೆಗೂ ಓಡಿದ್ರೆ 2 ಲಕ್ಷದವರೆಗೂ ಕೂಡ ಡಿಸ್ಕೌಂಟ್ ಇದೆ. ನೋ ಯುವರ್ ಫೈನಾನ್ಸಸ್, ನೋ ಯುವರ್ ಸೇವಿಂಗ್ಸ್. ಹೌದು, ನೀವು ಕಾರ್ ತಗೋಬೇಕು ಅಂತ ಡಿಸೈಡ್ ಮಾಡಿದೀರಲ್ವಾ, ಈ ರೀತಿ ಜಡ್ಜ್ಮೆಂಟ್ ಮಾಡಿ 1 ವರ್ಷ ಕಾರಿ. ಇಷ್ಟೇ ದಿನ ಕಾದ್ರೆ ಅಂತೆ. ಮೊನ್ನೆನೂ ಕೂಡ ಯಾರೋ ಬಂದು ತಗೋತಿದ್ರು, ನಾನು ಇನ್ನೇನಾದ್ರೂ ಹೇಳಿದ್ರು ನೋವು ತಿಂತಾರೆ, ಬುಕ್ಕಿಂಗ್ ಮಾಡ್ಕೊಬಿಟ್ಟಿದ್ದಾರೆ, ಡೇಟ್ ಬೇಕು ಅಂದ್ರು ನಾನೊಂದು ಡೇಟ್ಸ್ ಕೊಟ್ಟೆ. ಸರಿ ಆಯ್ತು ಅಂತ. ಕುಜ ನೀಚ ಒಳ್ಳೆ ಬಾರ್ಗೇನ್ ರೇಟಿಗೆ ಸಿಗುತ್ತೆ ಮಕ್ಕಳೇ, ಬರ್ದಿಟ್ಕೊಳ್ಳಿ. ಅವ್ರ ಕೈಲಿ ಮಾರಕ್ಕಾಗ್ತಿಲ್ಲ. ಈ GDP ಡೇಟಾ ಈಗ ರಿಲೀಸ್ ಆಗುತ್ತೆ ನೋಡಿ, ಅಲ್ಲಿ RBI ಗವರ್ನರ್ ಶೇಕ್ ಆಗ್ತಾರೆ. ಬ್ಯಾಂಕಿಂಗ್ ಸ್ಟಾಕ್ಸ್ ಇಂದ, ಮುಖ್ಯವಾಗಿ ಬ್ಯಾಂಕಿಂಗ್ ಸ್ಟಾಕ್ಸೇ ಸಿಕ್ಕಾಬಟ್ಟೆ ಶೇಕ್ ಆಗೋದು. ಬ್ಯಾಂಕಿಂಗ್ ಸ್ಟಾಕ್ ನೆನ್ಪಿಟ್ಕೊಳ್ಳಿ. ಮೆಟಲ್ಸ್, ಮುಖ್ಯವಾಗಿ ಡೈಮಂಡ್ ಕದಲಿ ಬಿಡುತ್ತೆ. ಡೈಮಂಡ್ ವ್ಯಾಲ್ಯೂಯೇಷನ್ ಡಿಪ್ರಿಸಿಯೇಷನ್ ಆಗುತ್ತೆ, ಅಪ್ರಿಸಿಯೇಷನ್ ಎಲ್ಲ ಇಳಿಯುತ್ತೆ. ಯಾಕಂದ್ರೆ ಅಲ್ಲೊಂದು ತಮಾಷೆ ನಡೀತಿದೆ, ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಈಗ ಲ್ಯಾಬ್ ಅಲ್ಲೇ ಡೈಮಂಡ್ ಅನ್ನ ಉತ್ಪಾದನೆ ಮಾಡುತ್ತಿದ್ದಾರೆ. ಗಣಿಯಿಂದ ಸಿಗೋದು ಬೇರೆ, ತಾವೇ ಉತ್ಪಾದನೆ ಮಾಡೋದು ಬೇರೆ. ಇದಕ್ಕೂ ಅದಕ್ಕೂ ವ್ಯತ್ಯಾಸವೇ ಇಲ್ಲ ಅಂತೆ. ಆ ರೀತಿ ಕ್ವಾಲಿಟಿ ಇನ್ನೊಂದು ಅನ್ನತಕ್ಕಂಥದ್ದು ಇಟ್ ಹ್ಯಾಸ್ ಡಿಪ್ಡ್. ಪ್ಯೂರ್ ಒರಿಜಿನಲ್ ಡೈಮಂಡ್ ಸೇಲ್ಸ್ ಹ್ಯಾಸ್ ಬಿನ್ ಡಿಪ್ಡ್. ಈಗ ಡೈಮಂಡ್ಸ್ ಮೇಲೆ ಸಿಕ್ಕಾಬಟ್ಟೆ ಡಿಸ್ಕೌಂಟ್ಸ್ ಕೊಡ್ತಾರೆ. ಆದರೆ ಒಂದ್ ಹೇಳ್ತೇನೆ, ಜೀವನದಲ್ಲಿ ಡೈಮಂಡ್ ಅನ್ನ ತಗೋಬೇಡಿ. ನಿಮ್ ಕಷ್ಟಕಾಲಕ್ಕೆ ಅಂತ ತಗೊಂಡೋಗಿ ಅಡ ಇಡಕ್ ಹೋದ್ರೆ ದುಡ್ಡು ಕೊಡಲ್ಲ. ಆ ಅಂಗಡಿಗೆ ಹೋಗ್ಬೇಕು, ಅವನ್ ದುಡ್ಡು ಕೊಡಲ್ಲ, ಅದ್ರ ಬದಲು ಬೇರೆ ಏನಾದ್ರೂ ತಗೋ ಅಂತಾನೆ. ಆವತ್ತಿನ ಬೆಲೆಗೆ ಏನಾದ್ರೂ ಇಳಿದಿತ್ತು. ಇನ್ನೊಂದು ಬೇರೆ ಬೇರೆ ಕಥೆಗಳಿದೆ. ಡೈಮಂಡ್ ತಗೋತೀರಿ ಅಂದ್ರೆ ನೆತ್ತಿ ಮೇಲೆ ಇಟ್ಕೊಂಡ್ರಿ, ಅದ್ ಸುಮ್ನೆ ಶೋ ಆಫ್ ತೋರಿಸ್ಲಿಕ್ಕೆ, ಪಳಪಳ ಅನ್ಲಿಕ್ಕೆ ಅನ್ನತಕ್ಕಂಥದ್ದು ಕಥೆಯೇ ವಿನಃ ನೀವು ಎಲ್ಲಾದ್ರೂ ಬ್ಯಾಂಕಲ್ಲೋ ಇನ್ನೊಂದ್ರಲ್ಲೋ ತಗೊಂಡೋಗ್ಬಿಟ್ರೆ 50 ಭಾಗನೂ ಕೊಡಲ್ಲ. ಬಂಗಾರಕ್ಕೆ 50% ಕೊಡಲ್ಲ ಇವರು. ನೀವು ಅಡ ಇಟ್ರೆ, ಕಷ್ಟಪಟ್ಟು ತಗೊಂಡೋಗಿ ನಿಮ್ಗೊಂದು 10 ಲಕ್ಷ ಬೇಕು ಅಂದ್ರೆ 20 ಲಕ್ಷದ ಒಡವೆ ಇಡ್ಬೇಕು. 3 ತಿಂಗಳು ಒಳಗಡೆ ಬಿಡಿಸ್ಕೋತೀನಿ ಅಂದ್ರೆ 1% ಇಂಟ್ರೆಸ್ಟ್ ಅಂತಾನೆ. ದೊಡ್ಡ ದೊಡ್ಡ ಫೈನಾನ್ಸ್ ಕಂಪ್ನಿಗಳು ಬಂಗಾರದ ಫೈನಾನ್ಸ್ ಅಂತಾರಲ್ವಾ, 60% ಕೊಡ್ತಾರೆ, ಇಲ್ಲ 65% ಕೊಡ್ತಾರೆ ಅಷ್ಟೇ. 3 ತಿಂಗಳು ಒಳಗಡೆ ಬಿಡಿಸ್ಕೋತೀನಿ ಅಂದ್ರೆ 1%. ಅದ್ರ ಮೇಲೆ ಅಂದ್ರೆ ತಗೊಳ್ಳಿ 1.5%. ಆಮೇಲೆ ಗೊತ್ತಿದೆಯಾ, 1 ದಿನ ನೀವು ಬಡ್ಡಿ ಕಟ್ಟಿಲ್ಲವೆಂದರೆ ದಿನಕ್ಕೆ ಇಂಟ್ರೆಸ್ಟ್ ಹಾಕ್ತಾರೆ. ನಿಮಗ್ ಗೊತ್ತೇ ಇಲ್ಲ, ಎಲ್ಲೋ ಸಿಕ್ಕಾಕೋತಿದ್ದೀರಿ. ಸಾಲ ಮಾಡಿ ಗಾಡಿ ತಗೋಬೇಡಿ, ಸಾಲ ಮಾಡಿ ಮಾತ್ರ ಗಾಡಿ ತಗೋಬೇಡಿ. ತಿಂದಾಕ್ತಾರೆ, ನೀವು ಸಿಕ್ಕಾಕೋತೀರಿ. ಸೊ ಅದರಿಂದ ಈಗ ಗಾಡಿ ತಗೊಳ್ಳೋ ಮೂಡ್ ಸ್ವಿಂಗು, ಇನ್ನೊಂದು GDP ಶೇಕಿಂಗು, ಬೇರೆ ಬೇರೆ ಬೆಲೆಗಳು ಹತ್ತೋದಿದೆ. ತಗೊಳ್ಳಿ. ಒಂದ್ ಹೇಳ್ತಾನೆ, ತುಂಬಾ ಜನಕ್ಕೊಂದು ಭ್ರಮೆ ಬಂದ್ಬಿಟ್ಟಿದೆ, ದೊಡ್ಡ ಗಾಡಿ ಇಟ್ಕೊಂಡಿದ್ರೆ ಅಂತ. ದೊಡ್ಡ ಗಾಡಿ ತಗೊಂಡ್ರು ಅಷ್ಟೇ,
ಚಿಕ್ಕ ಗಾಡಿ ತಗೊಂಡ್ರು ಅಷ್ಟೇ 15 ಲಕ್ಷದ ಮೇಲೆ ಯಾವುದೇ ಗಾಡಿ ತಗೋಬೇಡಿ. ಇಲ್ಲ ಮ್ಯಾಕ್ಸಿಮಮ್ ನಿಮ್ಗೆ ಇನ್ನೊಂದು ಸೂಪರ್ ಸ್ಟೇಟಸ್ ಅಂದ್ರೆ 20 ಲಕ್ಷದ ಒಂದು ಗಾಡಿ ತಗೊಳ್ಳಿ. ಅದು ಕೂಡ ಆದಷ್ಟು ಸ್ನೇಹಿತರ ಹತ್ರ ಒಂದು 50 ಸಾವಿರ ಒಂದು 20 ಜನ ಇದ್ದಾರೆ, ಇಲ್ಲ 40 ಜನ ಇದ್ದಾರೆ, ಒಂದೊಂದು ತಿಂಗಳು ಒಬ್ಬೊಬ್ರು ಕೊಡ್ತೇನೆ ಇದೇ EMI ಬದಲು ಅಂತ ಮಾತಾಡಿ ಅವರಿಗೆ ಕೊಟ್ಟು ನೀವು ಗಾಡಿ ತಗೊಳ್ತಕ್ಕಂಥದ್ದು ಮಾಡಿ. ನನ್ನ ಸ್ನೇಹಿತರೊಬ್ಬರು ಮನೆ ಕಟ್ಟಬೇಕಾದ್ರೆ ಒಂದು 30 ಲಕ್ಷ ಸಾಲಕ್ಕೆ ಪ್ರಯತ್ನ ಮಾಡಿದ್ರು. ಒದ್ದಾಡ್ತಿದ್ರು. ಸಂಬಳ ಚೆನ್ನಾಗಿದೆ, ಒಂದು 50-60 ಸಾವಿರ. ಯಜಮಾನರು ಕೆಲಸ ಮಾಡ್ತಿದ್ದಾರೆ, ಒಂದು 50-60 ಸಾವಿರ. ನನಗೆ ಹೇಳ್ಕೊಟ್ಟೆ, ನಿಮ್ಮ ತಿಂಗಳ ಖರ್ಚು, ಮಕ್ಕಳು ಓದು, ಇನ್ನೊಂದು ಅನ್ನೋದು ಒಂದು 30-40 ಸಾವಿರ ಡಿಫಾಲ್ಟ್ ಇಟ್ಕೊಬಿಟ್ಟಿದ್ದೀರಿ. ಆ ಲೈಫ್ ಸ್ಟೈಲ್ಗೆ 1 ಲಕ್ಷ ಸಂಬಳ ಬರ್ತಿದೆ, ಒಂದು 30 ಸಾವಿರ ಡಿಫಾಲ್ಟ್ ಇದೆ, ಅದ್ರ ಮೇಲೆ 70 ಸಾವಿರ ಇದೆ. ಅದ್ರಲ್ಲಿ ಉಳಿತಾಯ ಏನು, ಹೆಲ್ತ್ ಇಶ್ಯೂಸ್ ಏನು ನೀವು ಮಾಡೋಕೆ ಹೋಗ್ತಿದ್ದೀರಿ ಅಂದರೆ, ಇಲ್ಲ ಸ್ವಂತ ಮನೆ ಬೇಕಲ್ವಾ, ಜಾಗ ಏನೋ ಇದೆ ಅಂತ ಒಂದು ಒಡವೆ ಎಲ್ಲ ಇಟ್ಟು ಈ ಥರ ತಗೋತಿದ್ವಿ ಅಂತ. ಅದಕ್ಕೂ ಬಡ್ಡಿ ಕಟ್ತಿರೋ ಒಂದು ಕೆಲಸ ಮಾಡಿ ನಾನು ಅವ್ರಿಗೆ ಹೇಳ್ಕೊಟ್ಟೆ, ಮಕ್ಕಳ ಒಡವೆ ಮಾರಬೇಡಿ. 10% ಡಿಪ್ರಿಸಿಯೇಷನ್ or 20% ಮೇಕಿಂಗ್ ಚಾರ್ಜ್ ವಾಟ್ ಎವರ್ ಮಾರಿದ್ರೆ 20 ಲಕ್ಷಕ್ಕೆ ನಿಮಗೊಂದು 4 ಲಕ್ಷ ಹೋಗುತ್ತೆ. ಅದೇ 20 ಲಕ್ಷದ ಒಡವೆ ನೀವು ತೊಗೊಂಡೋಗಿ ಅಡ ಇಟ್ಟರೆ ನಿಮ್ಗೆ ಕೊಡೋದು 12 ಲಕ್ಷ. ಬಡ್ಡಿ ಆಗ್ತಾನೆ ಅದೊಂದು ಕಡಿಮೆ ಅಂದರೂ 20ರಿಂದ 24 ಸಾವಿರ ಬಡ್ಡಿ ಕಟ್ಟಬೇಕಾಗುತ್ತೆ. ಬೇಡ ಮಾರ್ಬಿಡಿ, 16 ಲಕ್ಷ ಬರುತ್ತೆ, ನೆಮ್ಮದಿಯಾಗಿ ದುಡ್ಡು ಇಟ್ಕೊಳ್ಳಿ. ಇನ್ನು 30 ಲಕ್ಷ ಬೇಕಲ್ವಾ, ನಿಮ್ಮ ಬಜೆಟ್ 46ರಿಂದ 50 ಲಕ್ಷ. ಒಂದು ಕೆಲಸ ಮಾಡಿ, ನೀವು ನಿಮ್ಮ ಸ್ನೇಹಿತರ ಲಿಸ್ಟ್ ಮಾಡಿ. ನಾನು ಇದನ್ನು ಹೇಳ್ಕೊಟ್ಟೆ ಮಕ್ಕಳ. ಇವತ್ತು ತುಂಬ ಚಂದದ ಮನೆ ಕಟ್ಕೊಂಡಿದ್ದಾರೆ, ತುಂಬ ಆನಂದವಾಗಿದ್ದಾರೆ, ಸಾಲವಿಲ್ಲದೆ ಕಟ್ಕೊಂಡಿದ್ದಾರೆ. ಇಷ್ಟಕ್ಕೂ ಆ ತಾಯಿ ಜೀವ ಬ್ಯಾಂಕಿಂಗ್ ಅಧಿಕಾರಿ. ನಿಮ್ಮ ಸ್ನೇಹಿತರು ತುಂಬ ಕ್ಲೋಸ್ ಇರುವಂಥ ಒಂದು 50 ಜನ ಫೋನ್ ಮಾಡಿ, ನಾನು ಮನೆ ಕಟ್ತಿದ್ದೀನಿ, ನಂಗೆ 50 ಸಾವಿರ ಬೇಕು ಅಂತ. 1 ಲಕ್ಷ ಕೇಳಿ, ಅವ್ರು 25 ಸಾವಿರ ಕೊಟ್ಟರು ಇಟ್ಸ್ ಓಕೆ ಅಂತ ಹೇಳಿ ಅಂದೆ. ನೀವು ನಂಬೋಲ್ಲ, ದ ಮನಿ ಫಾಲ್ಸ್ ಇನ್ ಟು ದಿ ಬಾಸ್ಕೆಟ್. ಸ್ನೇಹಿತರುಗಳೆಲ್ಲರೂ ಕಟ್ತಿದ್ಯಲ್ವೇನೋ ತಗೊಳ್ಳ. ಒಬ್ಬರ ಹತ್ರನೇ 30 ಲಕ್ಷ ಆಗೋಲ್ಲ, ಇಲ್ಲ. ನಾವೆಲ್ಲ ಮಧ್ಯಮ ವರ್ಗ ಬಯಸ್ತರು, ಕೊಟ್ರೆ ದುಡ್ಡು ಬರುತ್ತಾ ಏನೋ ಅಂತ. ಅವ್ರಿಗೆ ಹೇಳ್ಬಿಡಿ, ನಾನು ಕೊಟ್ಟಾಗ ನೀವು ತಗೊಂಡಾಗ ಅದಕ್ಕೆ ಚೆಕ್ ತಗೋ, ಡೇಟ್ ಒಂದು ಕೊಡ್ತಾನೆ, ಅವಾಗ ಹೇಳಿದಾಗ ಆ ಡೇಟಲ್ಲಿ ಹಿಂಗೆ ಬರೆದು ಬಿಟ್ಟೆ ಹಾಕೋಬೇಕು. ಅಮೌಂಟ್ ಬರೆದು ಅದನ್ನ ನೀಟಾಗಿ ಡಾಕ್ಯುಮೆಂಟ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳಿದೆ. ಇವ್ರ 50 ಜನಕ್ಕೆ, ಇವ್ರು 50 ಜನಕ್ಕೆ. ನೀವು ನಂಬ್ತೀರಾ, 100 ಜನ 50 ಸಾವಿರ ಅಂದಿದ್ದು, ಇವ್ರ ಹತ್ರ 30 ಲಕ್ಷಕ್ಕೆ ಮೀರಿದ್ದೇ ದುಡ್ಡು. ಜಾಸ್ತಿ ದುಡ್ಡು ತಗೊಳಕ್ ಹೋಗ್ಬೇಡಿ, ನಿಮ್ಮ ಲಿಮಿಟು. ತಿಂಗಳು 70 ಸಾವಿರ ಏನು ಕಟ್ತೀನಿ ಅಂದಿದ್ದೀರಲ್ಲ, ಇನ್ನೊಂದು 5 ಸಾವಿರ ಉಳಿಸ್ಕೊಳ್ಳಿ. 3 ಜನರ ಕಂತು ತೀರಿಸ್ತಾ ಬನ್ನಿ. ಫಸ್ಟ್ ತುಂಬಾ ಕೆಳಮಟ್ಟದಲ್ಲಿರತಕ್ಕಂಥ ವ್ಯಕ್ತಿ, ಅವನು ತುಂಬಾ ಕಷ್ಟದಲ್ಲಿದ್ದಾನೆ, ಆದ್ರೂ ಗೆಳೆತನದ ವಿಶ್ವಾಸದಿಂದ ಕೊಟ್ಟಿದ್ದಾನೆ. ಇಟ್ಕೊಳ್ಳೋ ರವಿ, ನೀನು ಆದಾಗ ಕೊಡು ಅಂತ. ಅವನಿಗೆ ದೊಡ್ಡ ಅಮೌಂಟ್ 25 ಸಾವಿರ. ನನ್ನಂಥವ್ರು ತುಂಬ ಚೆನ್ನಾಗಿದ್ದಾವೆ, ನಮಗೆ ಆದಾಗ ಕೊಡ್ಬೋದು. ಆದರೂ ನೀವು ನಂಬಲ್ಲ, ಆ ದಂಪತಿಗಳು ಇವತ್ತಿಗೂ ನೆನೆಸ್ಕೋತಾರೆ, ರವಿ ನಾವು ಒಳ್ಳೆ ನಮಗೆ ಟೆನ್ಷನ್ ಅಲ್ಲಿದೆ. ಇಲ್ಲ ಅಂದಿದ್ರೆ ನೀವು ನಂಬಿದ್ರೆ ನಂಬಿ, ಆ 30 ಲಕ್ಷಕ್ಕೆ ಇವರು ಕಡಿಮೆ ಅಂದ್ರೂ 75ರಿಂದ 80 ಲಕ್ಷ ಆಗ್ಬಿಟ್ಟಿರೋದು. ವಯಸ್ಸು 40ರ ಆಸುಪಾಸು, ಕಟ್ಟೋ ಅಷ್ಟರಲ್ಲಿ 20 ವರ್ಷಕ್ಕೆ ಚಿತ್ರಾನ್ನ ಆಗ್ಬಿಟ್ಟಿರೋರು. ಹೌದು, ಮಕ್ಕಳಿಗೆ ಏನು ಎತ್ತಿಡೋದು? 30 ಲಕ್ಷಕ್ಕೆ ನೀವು ಮಿನಿಮಮ್ 40 ಸಾವಿರ ಕಟ್ಟಬೇಕು. ನೀವು ಹಾಕ್ಕೊಳ್ಳಿ 8.9%, 9% ಈ ಥರ ಇಂಟ್ರೆಸ್ಟ್ ಹಾಕ್ಕೊಳ್ಳಿ ನೀವು. ರಾಮಚಂದ್ರ 15 ವರ್ಷಕ್ಕೆ ಅದು ಎಲ್ಲಿಗೋ ಹೋಗಿ ನಾಟುತ್ತೆ. ಅಷ್ಟರಲ್ಲಿ BP ಶುಗರ್ ಬಂದು ಇನ್ನೊಂದು ಟ್ಯಾಬ್ಲೆಟ್ಗೂ ದುಡ್ಡಿರೋಲ್ಲ. ನೀವು ನಂಬಲ್ಲ, ಬರ್ತಿದ್ದಾಗೆ ಮನೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಪ್ರತಿ ತಿಂಗಳು 75 ಸಾವಿರ ಹಾಗೆ ಸ್ಟಾರ್ಟ್ ಮಾಡಿ ಒಂದು 3 ತಿಂಗಳಿಂದಲೇ ಶುರು ಮಾಡ್ಕೊಬಿಟ್ಟಿದ್ದಾರೆ ಕೊಡೋದು. ಮನೆ ಮುಗಿಯೋಕು ಕರೆಕ್ಟಾಗಿ 1.5 ವರ್ಷದಲ್ಲಿ ನೀವು ನಂಬಲ್ಲ, ಕಡಿಮೆ ಅಂದ್ರು ಆ 20 ತಿಂಗಳೆಲ್ಲ 15 ಲಕ್ಷ ತೀರಿಸ್ಬಿಟ್ಟಿದ್ದಾರೆ. ನಂಬ್ತೀರಾ? ಮನೆ ಮುಗಿಸಿ 2 ವರ್ಷದಲ್ಲಿ ಸಾಲನೇ ಇಲ್ಲ, ಯಾವ ಬಡ್ಡಿ ಇಲ್ಲ. ಬಂಗಾರ ಹೇಳಿದೆ, ಏನು ಕಳ್ಕೊಂಡಿಲ್ಲ. ಇವತ್ತಿನ ವ್ಯಾಲ್ಯೂಯೇಷನ್ ಲೆಕ್ಕ ಹಾಕೊಳ್ಳಿ ಅಂದ್ರೆ ಒಳ್ಳೆ ಅಮೌಂಟೇ ಬಂದಿದೆ ರವಿ.
ಯಾಕಂದ್ರೆ ಡಿಪ್ರಿಸಿಯೇಷನ್ ಆಗುತ್ತೆ, ಅಪ್ರಿಸಿಯೇಷನ್ ಆಗುತ್ತೆ ಬಂಗಾರಕ್ಕೆ. ಮಾರ್ಬಿಡಿ, ನೀವು ಬಡ್ಡಿ ಕಟ್ಟೋದು ಅದೊಂದು ಬೇರೆ ಒಂದು 25,000 ಬರ್ಡನ್ ಆಗ್ಬಿಡುತ್ತೆ. ಏನು ಟೆನ್ಷನ್ ಬೇಡ, ತಗೋಬೋದಾಗ 75,000 ಅದೇ ಗೋಲ್ಡ್ ಚಿಟ್ ಹಾಕಿ ಅಂತ ಹೇಳ್ಕೊಟ್ಟೆ. ನೀವು ನಂಬೋಲ್ಲ, 2 ವರ್ಷದಲ್ಲಿ ದೇರ್ ಗೋಲ್ಡ್ ಇಸ್ ಬ್ಯಾಕ್. ಗೋಲ್ಡ್ ಬಾರ್ ತಗೊಳ್ಳಿ ಅಂತ ಹೇಳ್ಕೊಟ್ಟಿದ್ದೆ. ಗೋಲ್ಡ್ ಐಟಮ್ ಆರ್ನಮೆಂಟ್ ತಗೊಳ್ಳಿಕ್ಕೆ ಹೋಗ್ಬೇಡಿ. ತುಂಬಾ ಜನ ಬಂಗಾರದ ಅಂಗಡಿಗೆ ಹೋಗ್ಬಿಟ್ಟು ಗೋಲ್ಡ್ ಚಿಟ್ ಹಾಕ್ತಿರಲ್ವಾ, ನೀವು ಮಾಡುವ ದೊಡ್ಡ ತಪ್ಪೇನಂದ್ರೆ ಗೋಲ್ಡ್ ಆರ್ನಮೆಂಟ್ ತಗೋತೀರ. ಚೀಟಿ ಹಾಕಿದೀವಿ, ನಮ್ಗೊಂದು ರಿಂಗ್ ಬೇಕು, ಇನ್ನೊಂದು ಬೇಕು ಅಂತ. ಅದರಲ್ಲಿ 20% ಮೇಕಿಂಗ್ ಚಾರ್ಜು ಇಲ್ಲ 30% ತಗೋತಾರೆ, ಎಕ್ಸ್ಟ್ರಾ ದುಡ್ಡು ತಗೋತಾರೆ. ನಿಮಗೆ ಮೇಕಿಂಗ್ ಚಾರ್ಜ್ ಇಲ್ಲ ಅಂತ ಹೇಳ್ಬಿಟ್ಟು ಸಿಂಪಲ್ ಡಿಸೈನ್ಸ್ ತೋರಿಸ್ತಾರೆ. ನೆನ್ಪಿಟ್ಕೊಳ್ಳಿ, ಬೇರೆ ಡಿಸೈನ್, ಈ ಡಿಸೈನ್ ತಗೋತೀರಿ ಅಂತ ಹೇಳಿದ್ರೆ ನೆನ್ಪಿಟ್ಕೊಳ್ಳಿ 30% ಡಿಸೈನ್ ತಗೋತಾರೆ. ಅಲ್ಲಿಗೆ ನಿಮ್ಗೆ 20% ಮೇಕಿಂಗ್ ಚಾರ್ಜ್ ಇಲ್ಲ ಅಂತ ಹೇಳಿದಂತ ಅದೇ ಬಂಗಾರದ ಅಂಗಡಿಯವರು 10% ನಿಮ್ ಕೈಯಲ್ಲೇ. ನೀವೊಂದು 50,000 ಚೀಟಿ ಹಾಕಿದ್ದೀರಿ ಅಂದ್ರೆ 11 ತಿಂಗಳಿಗೆ 5,50,000ಕ್ಕೆ 50,000 ಹಾಕೊಡ್ತಾರಲ್ವಾ, 6 ಲಕ್ಷ ಇದೆ. 6 ಲಕ್ಷಕ್ಕೂ ನೀವು 20% ಸೇವಿಂಗ್ ಅಂತ ಅನ್ಕೋತೀರಿ. ಅಲ್ಲ, ಅದು ಮೇಕಿಂಗ್ ಚಾರ್ಜಸ್ ಲೆಕ್ಕಾಚಾರನೇ ಬೇರೆ ಇದೆ. ಮೇಕಿಂಗ್ ಚಾರ್ಜಸ್ ಲೆಕ್ಕಾಚಾರನೇ ಬೇರೆ ಇದೆ. ಅವ್ರು ಇಷ್ಟಕ್ಕೆ ಹಾಕ್ತಾರೆ. ಈ ತರದ್ದು ಹಾಕ್ಬಿಟ್ರು ಅಂದ್ರೆ ಆಂಟಿಕ್ ಅಂತಾರೆ. 40% ತಗೊಂಡಿದ್ದಾರೆ ನನಗೆ ಆಂಟಿಕ್ ಅಂತ ಹೇಳ್ಬಿಟ್ಟು. ನೆನ್ಪಿಟ್ಕೊಳ್ಳಿ, ಹಳೆ ಕಾಲದ್ದು, ರಾಜರ ಕಾಲದ್ದು, ಇದು 100 ವರ್ಷದ ಕಾಲದ್ದು ಅಂತ ಹೇಳ್ಬಿಟ್ಟು ತಗೊಂಡಿದ್ದಾರೆ. ರಾಜರ ಕಾಲದಲ್ಲೂ ತಿಂತಿದ್ದು ಅದೇ ಅನ್ನ, ಅದೇ ಬಂಗಾರ, ಅದೇನೇನು ಎಕ್ಸ್ಟ್ರಾ ಏನು ಮಾಡಿಲ್ಲ. ಒಂದು 10% ತಗೊಳ್ಳಿ, ಇನ್ನೂ ಒಂದು 5% ಎಕ್ಸ್ಟ್ರಾ ತಗೊಳ್ಳಿ, ಇನ್ನೂ ಒಂದು ಓಕೆ. ಆ ಕಸೂತಿ ಕೆಲಸ ಇದೆ, ಕರಕುಶಲತೆ ಇದೆ, ಡಿಸೈನಿಂಗ್ ಇದೆ. ಇಲ್ಲ, ನಿಮ್ಗೇನೋ ಒಂದು ಇಷ್ಟ ಆಯ್ತು, ಅದಕ್ಕೆ ಕೈ ಇಟ್ರಿ ಅಂತ ಇಟ್ಕೊಳ್ಳಿ, ಮುಗೀತು. ಅದೇ ನೀವು 6 ಲಕ್ಷಕ್ಕೆ ಗೋಲ್ಡ್ ಬಿಸ್ಕೆಟ್ ತಗೊಳ್ಳಿ, ಪ್ಯೂರ್ ಗೋಲ್ಡ್ ಬಿಸ್ಕೆಟ್ ತಗೊಂಬಿಡಿ. ದಾಟ್ಸ್ ಇಟ್. ನಿಮಗೆ ಬೇಕು ಅಂದಾಗ ಅದನ್ನ ಗೋಲ್ಡ್ ಮಾಡಿಸ್ಕೋಬಹುದು. 8%, 10% ಅಲ್ಲಿ ಮಾಡಿಕೊಡತಕ್ಕಂಥ ಅಕ್ಕಸಾಲಿಗರು ಇದ್ದಾರೆ. ನೀವು ಇಲ್ಲಿ ಹೋಗ್ಬಿಟ್ಟು ಕೊಟ್ಟು ಈ ಬಂಗಾರದ ಅಂಗಡಿಗಳ ಟೋಪಿಗೆ ಬನ್ನಿ ಹಾಕೊಳ್ಳಿ ಇನ್ನೊಂದು ಅಂತ ಹೇಳ್ತಾರೆ ಎಲ್ಲರೂ. ನೀವು ನಂಬೋಲ್ಲ, ಟಾಟಾ ಗ್ರೂಪ್ ಅಲ್ಲಿ ಬರೋ ಅಷ್ಟು ದುಡ್ಡು ಗೋಲ್ಡ್ ಅಲ್ಲಿ, ತನಿಷ್ಕ್ ಅಲ್ಲಿ ನೀವು ಯಾರು ನಂಬಲ್ಲ. ಬ್ರ್ಯಾಂಡ್ಗೋಸ್ಕರನೇ ದುಡ್ಡು ಹಾಕ್ತಾರೆ. ನಮ್ ದುಡ್ಡು ಸೇಫ್ಟಿ ಇರುತ್ತೆ, ನಿಜವೇ. ನೀವು ದುಡ್ಡು ಹೆಚ್ಚಿಸ್ಕೋಬೇಕು, ಸೇವಿಂಗ್ಸ್ ಹೆಚ್ಚಿಸ್ಕೋಬೇಕು. ನಿಮ್ಮ ಸೇವಿಂಗ್ಸ್ ಪ್ರತಿ ತಿಂಗಳು 10,000 ಕಟ್ತಿದ್ದೀರಿ, 11 ತಿಂಗಳಿಗೆ 1,10,000 ಆಗಿದೆ. 10,000 ಹಾಕ್ಕೊಡ್ತಾರೆ ಅಂದ್ರೆ ಅರೌಂಡ್ 8 to 8.5% ನಿಮಗೆ ಬಂತು. ಗೋಲ್ಡ್ ಬಿಸ್ಕೆಟ್ ತಗೊಳ್ಳಿ. ಗೋಲ್ಡ್ ಕಾಯಿನ್ ಕೂಡ ತಗೋಬೇಡಿ, ಅದಕ್ಕೂ ಮೇಕಿಂಗ್ ಚಾರ್ಜ್ ಹಾಕ್ತಾರೆ. ನೆನಪಿಟ್ಟುಕೊಳ್ಳಿ. ನೀವು ತಗೊಬಂದು ಅದನ್ನ ಆನಂದವಾಗಿ ಆ ಗೋಲ್ಡ್ ಬಿಸ್ಕೆಟ್ ನೋಡಿ, ತೊಂದರೆ ಇಲ್ಲ. ನೋಡಿ, ಹೀಗೆ ನೀವು 20% ಕಳ್ಕೊತೀರಿ. ನಿಮಗೇ ಗೊತ್ತಿಲ್ಲದೆ 20% ನಮಗೆ ಮೇಕಿಂಗ್ ಚಾರ್ಜಸ್ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು, ನಮಗೆ ಬೇಡಪ್ಪ, ನಿನ್ನ ಮೇಕಿಂಗೇ ಬೇಡ, ನಮ್ಮ ಹತ್ರ ಗೋಲ್ಡ್ ಇದೆ. ಗೋಲ್ಡ್ ಇರ್ಬೇಕಲ್ವಾ ನಿಮ್ಗೆ, ಈಗ ಸೇವ್ ಮಾಡಿರೋದು ಪ್ಯೂರ್ 6 ಲಕ್ಷದ ಗೋಲ್ಡ್ ಇದೆ ನಿಮ್ಮ ಹತ್ರ. ಅವ್ರು ಹೇಳ್ತಾರೆ ಮೇಕಿಂಗ್ ಚಾರ್ಜಸ್ 20% ಅಂತ ಹೇಳಿ, ಅದರಲ್ಲಿ ಅವ್ರು ಮಾಡ್ಕೋತಾರೆ. ಬೇಡವೇ ಬೇಡ, ಅವರು ಮೇಕಿಂಗ್ ಚಾರ್ಜ್ ಅವ್ರ ಹತ್ರ ಇರಲಿ. ಈ ತರ ಒಂದು ಸಣ್ಣ ಒಂದು ಕರೆಕ್ಷನ್ ಅನ್ನತಕ್ಕಂಥದ್ದು ಮಾಡ್ಕೊಳ್ಳಿ ಮಕ್ಕಳೇ. ಒಂದು ಗಾಡಿ ತಗೊಂಡ್ರು ಅಷ್ಟೇ ನಿಮ್ಗೆ ಡಿಪ್ರಿಸಿಯೇಷನ್ ಆಗ್ಬಿಡುತ್ತೆ. ಈ ಎಷ್ಟು ಬಾರಿ ಓಡಾಡ್ತೀರಿ ಕಾರ್ ತಗೊಂಡು, ಎಷ್ಟು ಸಲ ಓಡಾಡ್ತೀರಿ. ಒಂದು ಟ್ಯಾಕ್ಸಿ ಹಿಡ್ಕೊಳ್ಳೋಣ, ತಿಂಗಳಿಗೆ 5 ಸಲ ಹೊರಗಡೆ ಹೋಗೋಣ, ತೊಂದರೆ ಇಲ್ಲ. ಒಂದೊಂದು ಬಾರಿಗೂ 1,000 ಖರ್ಚು ಮಾಡೋಣ, ಬೇಡ 2,000 ಖರ್ಚು ಮಾಡೋಣ. 10,000 ರೂಪಾಯಿ ಆಯ್ತು. ಅದೇ ನೀವು ಗಾಡಿ ತಗೊಂಡ್ರಿ ಅಂದ್ರೆ ನಿಮ್ ಹೆಂಡತಿಗೆ ಊಟ ಇಡ್ತಿರೋ ಇಲ್ವೋ, ನಿಮ್ ಮಕ್ಳಿಗೆ ಒಳ್ಳೆ ಬಟ್ಟೆ ಕೊಡಿಸ್ತಿರೋ ಇಲ್ವೋ, ನಿಮ್ ಮಕ್ಳಿಗೆ ಒಂದು ಚಪ್ಪಲಿ ಕೊಡಿಸ್ತಿರೋ ಇಲ್ವೋ, ಅವ್ರನ್ನ ಕರ್ಕೊಂಡೋಗಿ ಒಂದು ಒಳ್ಳೆ ತಿಂಡಿ ಕೊಡಿಸ್ತಿರೋ ಇಲ್ವೋ, ಅವ್ರನ್ನ ಕರ್ಕೊಂಡೋಗಿ ಒಂದು ಒಳ್ಳೆ ಆಟ ಆಡಿಸ್ತಿರೋ ಇಲ್ವೋ. ಡಿಫಾಲ್ಟ್ ನೀವು ತಿಂಗಳಿಗೆ 25,000 35,000 ನೀವು ಇಡ್ಲೇ ಇಡ್ತೀರಿ. ಇವತ್ತು ಮಾರ್ಕೆಟ್ ಅಲ್ಲಿ 10 ಲಕ್ಷದ ಒಳ್ಳೊಳ್ಳೆ ಕಾರ್ಗಳಿದಾವೆ. ನಿಜ ಹೇಳ್ಬೇಕು ಅಂದ್ರೆ ತಗೊಂಡ್ರೆ ಮಾರುತಿ ಕಾರೇ ತಗೋಬೇಕು, ದ ಬೆಸ್ಟ್ ಸರ್ವಿಸ್ ಎಲ್ಲರೂ ಹೇಳ್ತಾರೆ. ಯಾವ್ದಾವ್ದೋ ಕಂಪ್ನಿ ತಗೋಬೇಡಿ, ಮಾರುತಿ ಕಾರ್ ತಗೊಳ್ಳಿ. ಈಗ ನೋಡಿ, ಯಾವುದೋ ಒಂದು ಬಿಟ್ಟಿದ್ದಾನೆ ಸ್ವಿಫ್ಟ್ ಅಂತ, 6.5 to 7.5 ಲಕ್ಷ ಮ್ಯಾನ್ಯುಯಲ್ ಗಾಡಿ, ಆನ್ ರೋಡ್ GST ಎಲ್ಲ ಸೇರಿ ನಿಮಗೊಂದು 9 ಲಕ್ಷದಲ್ಲಿ ಸಾಕು ಮ್ಯಾನ್ಯುಯಲ್ ಹಾಕೋಣ. ಎಲ್ಲಿ ಓಡಾಡ್ತೇವೆ, ಆಫೀಸ್ ಎಷ್ಟು ದೂರ ಇದೆ, ನಿಮ್ಮ ಮನೆಯಿಂದ ಅಲ್ಲಿ ಪಾರ್ಕಿಂಗ್ ಇದೆಯಾ, ಎಲ್ಲಿ ನಿಲ್ಲಿಸ್ತೀರಿ, ರೋಡಲ್ಲಿ ನಿಲ್ಲಿಸ್ತೀರಿ, ಯಾವನೋ ಬಂದು ಉಜ್ಕೊಂಡು ಹೋದ, ಗೆರೆ ಎಳೆದು ಹೋದ, ಬೇಕು ಒಂದು ಮಿರರ್ ಹೊಡೆದ, ಕಲ್ಲು ಬಿತ್ತು, ಇನ್ನೊಂದು ಬಿತ್ತು, ಗುಂಡಿಗೆ ಹಿಂಗೆ ಅನ್ನುತ್ತೆ ಮಕ್ಕಳೇ.
ಶೋರೂಮಿಂದ ಹೊರಗಡೆ ತಂದ್ರೆ 20-25% ವ್ಯಾಲ್ಯೂಯೇಷನ್ ಹೋಯ್ತು. ಇಮ್ಮಿಡಿಯೇಟ್ ನನ್ನ ಕಷ್ಟ ಯಾವುದೋ ಒಂದು ಫೋನ್ ಬಂತು, ಹಿಂಗೆ ಆಗಿದೆ, ಹಾಸ್ಪಿಟ್ಲಲ್ಲಿ ಯಾರು ಅಡ್ಮಿಟ್, ದುಡ್ಡು ಕಟ್ಟಬೇಕು ಅಂತ ಹೇಳ್ದ ಅಂದ್ರೆ ನೀವು ಗೋವಿಂದ ಗೋವಿಂದ. ಇಮ್ಮಿಡಿಯೇಟ್ ಮಾಡ್ತೀನಿ ಅಂದ್ರೆ ಆ 8 ಲಕ್ಷದ ಕಾರು ನೆನ್ಪಿಟ್ಕೊಳ್ಳಿ ಮಕ್ಕಳೇ, ನಿಮ್ಗೆ 6 ಲಕ್ಷ ಕೊಡೋರು ಇರಲ್ಲ. ಸುಮ್ಮನೆ ಅದು ನನ್ನ ಮಾತು ಕೇಳಿ, ಮನೆ ಮುಂದ್ಗಡೆ 2 ಕಾರು 3 ಕಾರು ಬೇಡ. ನಿಜವಾಗ್ಲೂ ಎಲ್ಲರೂ ಓಡಾಡ್ತಿದ್ದಾರೆ, ನಿಮ್ಮಲ್ಲಿ ಆದಾಯ ಇದೆ, ನಿಮಗೆ 1,00,000 ರೂಪಾಯಿ ಬರುತ್ತೆ. 1,00,000 ರೂಪಾಯಿ ಬಂದ್ರೂ ಕೂಡ 25-30 ಸಾವಿರ ರೂಪಾಯಿ ಕಟ್ಟೋದು ಅಂದ್ರೆ ಏನ್ ಸುಮ್ಮನೆ ನಮ್ಮ ಮಕ್ಕಳೇ? ಇಲ್ಲ, ಅಲ್ಲಿ ಸಡನ್ ಆಗಿ ವಯಸ್ಸಾದವ್ರಿಗೆ ಒಂದು ಹೆಲ್ತ್ ಅಪ್ಸೆಟ್ ಆಗುತ್ತೆ. ನೀವು ಇವತ್ತು ಆಸ್ಪತ್ರೆಗೆ ಒಂದ್ಸಲಿ ನೀವು ಅಡ್ಮಿಟ್ ಆಗಿ, ಅದ್ರ ಜೊತೆನಲ್ಲಿ ಬೇರೆ ಇನ್ನೊಂದು ಮೆಡಿಕಲ್ ಮಾಫಿಯಾ ಶುರುವಾಗಿದೆ. ಬೇಜಾರು ಮಾಡ್ಕೋಬೇಡಿ, ನಮ್ಮ ಹೆಲ್ತ್ ನಾವು ನೋಡ್ಕೋಬೇಕು ನಿಜವೇ, ನಮ್ಮ ಹೆಲ್ತ್ ಮಾತಾಡುತ್ತೆ ನಿಜವೇ. ಕೆಲವ್ರಿಗೂ ಹುಚ್ಚು ತುಂಬಿಸ್ಬಿಟ್ಟಿದ್ದಾರೆ. ನೀನ್ ಬ್ಲಡ್ ಚೆಕಪ್ ಮಾಡಿಸ್ತಿರ್ಬೇಕು, BP ಚೆಕಪ್ ಮಾಡಿಸ್ತಿರ್ಬೇಕು, ಶುಗರ್ ಚೆಕಪ್ ಮಾಡಿಸ್ತಿರ್ಬೇಕು, ಇನ್ನೊಂದು ಮಾಡಿಸ್ತಿರ್ಬೇಕು, ಆ ಚೆಕಪ್ ಈ ಚೆಕಪ್. ನೀವೇನಾದ್ರೂ ಚೆಕಪ್ ಅನ್ನೋದಕ್ಕೆ ಹೋದ್ರಿ ಅಂದ್ರೆ ಬಿತ್ತು ನೆತ್ತಿ ಮೇಲೆ ನೀನ್ ಹಾರ್ಟ್ ಅಲ್ಲಿ ಬ್ಲಾಕ್ ಆಗ್ಬಿಟ್ಟಿದೆ, ನಮಗ್ ಗೊತ್ತೇ ಇರಲ್ಲ, ಚೆನ್ನಾಗೇ ಇದೆ, ಅದೇನ್ ದೊಡ್ಡದಲ್ಲ. ತಗೊಳ್ಳಿ ಮೆಡಿಕಲ್ ಮಾಫಿಯಾ ಒಂದು ದೊಡ್ಡದಾಗಿ ನಡೀತಿದೆ. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಚೆಕಪ್ ಬೇಕು. 1 ವರ್ಷಕ್ಕೋ 3 ವರ್ಷಕ್ಕೋ ಟೋಟಲ್ ಬಾಡಿ ಚೆಕಪ್. ನಿಮ್ ಊಟ ಏನ್ ತಿಂತಿದ್ದೀರಾ ಅದನ್ನ ಸ್ವಲ್ಪ ನೋಡ್ಕೊಳ್ಳಿ. ನಿಮ್ಗೆ ಯಾವ್ದು ತುಂಬಾ ಇಷ್ಟ ಆಗುತ್ತೋ ಅದನ್ನ ಕಡಿಮೆ ತಿನ್ನಿ, ಯಾವ್ದು ತುಂಬಾ ಇಷ್ಟ ಆಗಲ್ವೋ ಒಂದ್ ತುತ್ತು ಜಾಸ್ತಿ ತಿನ್ನಿ. ಈಗ ನನ್ಗೆ ಸೊಪ್ಪು ಸಾರು ಅಂದ್ರೆ ಇಷ್ಟ ಆಗೋಲ್ಲ, ಅದನ್ನೇನ್ ಮಾಡ್ತಾನೆ, ಬಸ್ಸಾರಲ್ಲಿ ಸೊಪ್ಪು ತುಂಬಾ ಆನಂದವಾಗಿ ತಿಂತಾನೆ. ಬಿಸಿ ಅನ್ನ ಮಾಡಿದ್ದಂದ್ರೆ ಸೊಪ್ಪು ಸಾರು ಹಿಂಗೆ ಹಾಕೊಂಡು ಗಬ ಅಂತ 2 ತುತ್ತು ತಿಂತಾನೆ. ನಂಗೆ ಯಾಕೋ ಅದ್ ಕಂಡ್ರೆ ಆಗೋಲ್ಲ. ಬುಧ ನೀಚ ಗ್ರೀನ್ ಕಂಡ್ರೆ ಒಂಚೂರು ಎಳೆದ ಆಟವೆ, ಸೊಪ್ಪು ಕಂಡ್ರೆ ಆಗೋಲ್ಲ. ಅದಕ್ಕೆ ಅಂತ ನಮ್ಮ ಬಾಡಿ ತುಂಬಾ ಹೀಟು, ಮಾತಾಡಿ ಅಂತೇಳಿ ಸೊಪ್ಪು ತಿನ್ಬೇಕು ಅಂತ ಹೇಗಾದ್ರೂ ಮಾಡಿ ಒಂದು ಸೊಪ್ಪಿನ ಪಲ್ಯ, ತುಂಬಾ ಇಷ್ಟ ಸೊಪ್ಪಿನ ಪಲ್ಯ ಅಂದ್ರೆ, ಅದನ್ನ ತಿಂತಾನೆ ಬಸ್ಸಾರಲ್ಲ ಅಚ್ಚುಕಟ್ಟಾಗಿ. ಆ ತರ ಒಂದು ತುತ್ತು ನಿಮಗೆ ಯಾವ್ದು ತುಂಬಾ ಇಷ್ಟ ಆಗಲ್ವೋ ಅದನ್ನ ಒಂಚೂರು ತಿನ್ನಿ. ಬೀಟ್ರೂಟ್ ಕಂಡ್ರೆ ಇಷ್ಟ ಇಲ್ಲ, ಹಣ್ಣು ಕಂಡ್ರೆ ಇಷ್ಟ ಇಲ್ಲ, ದಿನ 1 ಪೀಸ್ ಹಣ್ಣಾದ್ರೂ ತಿನ್ಬೇಕು. ನೀರ್ ಕುಡಿಯೋದು ಇಷ್ಟ ಇಲ್ಲ, ದಿನ ಹೇಗಾದ್ರೂ 1 ಸಿಪ್ ನೀರು ಅಂತ ಹೇಳಿ 2 ಲೀಟರ್ ನೀರ್ವರೆಗೂ ತಗೊಂಡ್ಬರ್ಬೇಕು, ನೀರು ಕುಡಿಬೇಕು. ಈ ತರದ್ ಮಾಡ್ಕೊಳ್ತಕ್ಕಂಥದ್ದು ಮಾಡಿ. ಹೊರಗಡೆ ಹೋಗೋದಕ್ಕೆ ನನ್ಗೆ ಇಷ್ಟ ಆಗಲ್ಲ, ಹೋಗ್ಬೇಕು 10 ನಿಮಿಷ ಆದ್ರೂ ಹೊರಗಡೆ ಕುತ್ಕೊಳ್ಳಿ. ಅಟ್ಲೀಸ್ಟ್ ವಾಕಿಂಗ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಹೊರಗಡೆ ಬಂದು ಕುತ್ಕೊಳ್ಳಿ. ಈ ತರ ಒಂದು ಸಣ್ಣ ಚೇಂಜಸ್ ಮಾಡಿ. ರಾತ್ರಿ, ಬೆಳಿಗ್ಗೆ ಟೈಮ್ ಇಲ್ಲ, ರಾತ್ರಿ ಆದ್ರೂ ಪುಟದಾಗಿ, ನನಗೆ ಬೆಳಿಗ್ಗೆ ಟೈಮ್ ಇರಲ್ಲ, ನಾನು ರಾತ್ರಿ ಹೊತ್ತಾದ್ರೂ ಒಂದು ಸಣ್ಣದಾಗಿ ಸೈಕ್ಲಿಂಗ್ ಹೊಡೆದ್ ಬಿಡ್ತಾನೆ. ಒಂದು ಅರ್ಧ ಗಂಟೆ, 3/4 ಗಂಟೆ, 1 ಗಂಟೆ, ಒಂದೊಂದ್ ಸಮಯ 1.5 ಗಂಟೆ, ಒಂದೊಂದ್ ಸಮಯ ಟೈಮ್ ನೋಡಿದಿರೋ ತುಳಿತಲ್ಲೇ ಇರ್ತೀನಿ, 2 ಗಂಟೆ ತುಳಿತಾನೆ ಇರ್ತಾನೆ. ಬೇಕು ಮೆಟಬಾಲಿಸಮ್, ನಮಗೆ ಶಕ್ತಿ. ಏನ್ ತಿಂತೀವಿ ಏನ್ ತಿಂತಿಲ್ಲ, ಸ್ವಲ್ಪ ಬೇಯಿಸಿದ ಕಾಳುಗಳು ತಿನ್ನಿ, ಮೆಗ್ನೀಷಿಯಂ ಜಾಸ್ತಿ, ಮೂಳೆ ಗಟ್ಟಿತನ ಆಗ್ತಕ್ಕಂಥದ್ದು. ಹೌದು, ತಿನ್ನಿ. ನೀವು ಮೊಟ್ಟೆ ತಿನ್ನೋರಾದ್ರೆ ಮೊಟ್ಟೆ ತಿನ್ನಿ, ಹಾಲು ಕುಡಿಯೋರಾದ್ರೆ ಹಾಲು ತಿನ್ನಿ, ಕುಡೀರಿ. ಚೆನ್ನಾಗಿ ಮೈಗೆ ದಂಡಿಸಿ. ಯಾರ್ಯಾರ ಮಾತು ಕೇಳ್ಬೇಡಿ, ಒಳ್ಳೆ ಆಯುರ್ವೇದ ಪಂಡಿತರನ್ನ ಕೇಳಿ. ನಿಮ್ ಬಾಡಿಲಿ ಏನ್ ವೇರಿಯೇಷನ್ ಇದೆ, ವಾತ ವೇರಿಯೇಷನ್ ಇದೆಯಾ, ಪಿತ್ತ ವೇರಿಯೇಷನ್ ಇದೆಯಾ, ಕಫ ವೇರಿಯೇಷನ್ ಇದೆಯಾ ಹೇಳ್ಕೊಡ್ತಾರೆ. ಆಯುರ್ವೇದ ಪಂಡಿತರ ಹತ್ರ ಹೋಗಿ ನಿಜವಾಗ್ಲೂ ನಿಮ್ ಕೈ ಮುಟ್ತಿದ್ದಾಗೆ ಹೇಳ್ತಾರೆ ಇದೇನಿದು ಅಂತ. ಬೆಳ್ಸ್ಕೊಂಡಿದೆ ಅಂತ ಹೇಳಿದ ತಕ್ಷಣ ಇದು ಕಡಿಮೆ ಆಗಿದೆ. ಕಫ ನೋಡಿ ಹೇಳ್ತಾರೆ, ನಿಮ್ ಕಣ್ಣು ನೋಡಿ ಹೇಳ್ತಾರೆ, ಈ ಉಗುರುಗಳು ನೋಡಿ ಹೇಳ್ತಾರೆ, ಈ ಸ್ಕಿನ್ ನೋಡಿ ಹೇಳ್ತಾರೆ. ನಿಮ್ಮಲ್ಲಿ ಈ ವೇರಿಯೇಷನ್ ಇದೆ, ಇದನ್ನ ತಿನ್ನಿ ಜಾಸ್ತಿ, ಇದನ್ನ ಕಡಿಮೆ ಮಾಡಿ ಅಂತ ಹೇಳ್ತಾರೆ. ಯಾರೋ ಬೆಳ್ಳುಳ್ಳಿ ತಿಂತಿದ್ದಾರೆ, ನಾನು ಬೆಳ್ಳುಳ್ಳಿ ತಿಂತೀನಿ. ಯಾರು ಆಲೂಗಡ್ಡೆ ತಿಂತಿದ್ದಾರೆ, ಯಾರೋ ಗೆಣಸುಗಡ್ಡೆ ತಿಂತಿದ್ದಾರೆ, ನಾನು ತಿಂತೀನಿ. ಅವ್ರು ಯಾರೋ ವೇಗನ್ ಫಾಸ್ಟ್ ಅಂತೆ, ಏನೋ ಬೆಳಗಿರೋದು ಏನು ತಿನ್ನಲ್ವಂತೆ. ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಅಕ್ಕಿ, ಇವ್ರ ಮನೆ ಬಂಗಾರ ಅದೇ ಅಲ್ಲೂ ಕೇಳದ್ದು. ನಮ್ಮ ಹಿರಿಯರು ಎಲ್ಲ ತಿಂತಿದ್ರು. ಗುಜರಾತಿಗಳು ನೀವು ನಂಬೋಲ್ಲ, ಪ್ರತಿ ಮಾರ್ವಾಡಿ ಮನೆಯಲ್ಲಿ ತಿಂಗಳಿಗೆ 15 kg ತುಪ್ಪ ತಿಂತಾರೆ. 5 ಜನ ಇದ್ದಾರೆ ಅಂದ್ರೆ 15 kg ತುಪ್ಪದಲ್ಲೇ ಎಲ್ಲ ಮಾಡೋದು. ಹಾಗಾದ್ರೆ ಅಲ್ಲಿರೋರಿಗೆಲ್ಲ ಬರೀ ಹಾರ್ಟ್ ಪ್ರಾಬ್ಲಮ್ ಇರಬೇಕು. ಪ್ರಪಂಚದ ನಂಬರ್ 1 ರಿಚ್ ಪೀಪಲ್ ಅವರೇ ಗುಜರಾತಿಗಳು ಅಂತ ಮಾತಾಡ್ತೇವೆ. ಮಾರ್ವಾಡಿ ಬಿಸ್ನೆಸ್ ಮ್ಯಾಗ್ನೆಟ್ಸು ಎಲ್ಲ ಅಲ್ಲಿದ್ದಾರೆ ಅಂತ, ಬನಿಯಾಸು, ಮಾರ್ವಾಡಿಸು. ಎಷ್ಟು ದೊಡ್ಡ ಆಸ್ಪತ್ರೆ, ಹಾರ್ಟ್ ಸ್ಪೆಷಲಿಸ್ಟ್ ನಾರಾಯಣ ಹೃದಯಲ್ಲಿ ಅಲ್ಲೇ ಓಪನ್ ಮಾಡ್ಬೇಕಿತ್ತು, 10 ಸೆಂಟರು. ಯೋಚನೆ ಮಾಡಿ ನೋಡಿ, 10 ಕೋಟಿ ಪಾಪ್ಯುಲೇಷನ್ಗೆ 10 ಕೋಟಿ ಜನಕ್ಕೂ ಬಂದ್ಬಿಡ್ರಿ ಇರ್ಬೇಕಿತ್ತು ಹಾರ್ಟ್ ಪ್ರಾಬ್ಲಮ್, ತುಪ್ಪ ತಿಂದ್ಬಿಟ್ರೆ ಅಂತ. ಶುದ್ಧವಾದಂತ ಹೈನುಗಾರಿಕೆಯ ತುಪ್ಪ ತಿಂತಿದ್ದಾರೆ ಅವರು. ಅದಿದೆ. ದಯಮಾಡಿ ತಪ್ಪು ಕಲ್ಪನೆಗಳಿಗೆ ಒಳಗಾಗ್ಬಿಡಿ. ಯಾರಾದ್ರೂ ಆಯುರ್ವೇದ ಪಂಡಿತರು ನಿಮ್ಗೆ ಹೇಳ್ತಾರೆ, they say what is imbalance. ನಿಮ್ಮ ಕಫದ ವೇರಿಯೇಷನ್ ಇಂದ ಹಿಡಿದು, ನಿಮ್ಮ ಮೋಷನ್ ವೇರಿಯೇಷನ್ ಇಂದ ಹಿಡಿದು
ಬಾಯಿ ಒಣಗೋದ್ರಿಂದ ಹಿಡಿದು ತುಟಿ ಒಡೆಯೋದ್ರಿಂದ ಹಿಡಿದು ತುಂಬಾ ಎಕ್ಸ್ಪರ್ಟ್ಗಳಿದ್ದಾರೆ ಮಕ್ಕಳು. 70 ವರ್ಷ 80 ವರ್ಷ ಆಗಿರ್ತಕ್ಕಂಥ ತುಂಬಾ ಅನುಭವ ತಜ್ಞ ಆಯುರ್ವೇದ ಡಾಕ್ಟರ್ಗಳನ್ನ ದಯಮಾಡಿ ಚೆಕ್ ಮಾಡಿ. ಅದ್ರ ಬೇಸ್ಡ್ ಮೇಲೆ ನಿಮ್ಮ ಊಟ ಲೈಫ್ ಸ್ಟೈಲ್ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಆಲೋಪತಿ ತಪ್ಪು ನಾನು ಹೇಳ್ತಲೇ ಇಲ್ಲ, ಅದು ಬೇಕು ನಮಗೆ, ಅದು ಇರಲೇಬೇಕು. ಇಲ್ಲಾಂದ್ರೆ ಸರ್ಜರಿ ಇನ್ನೊಂದು ಆಗೋದೇ ಇಲ್ಲ. ನಾನು ಟ್ಯಾಬ್ಲೆಟ್ಸ್ ತಗೋತಾನೆ ಇಲ್ಲ ಅಂತಲ್ಲ, ಬಟ್ ಮೇಕ್ ಶ್ಯೂರ್ ಈ ಥರದ್ದು ಒಂದು ಸಣ್ಣ ಬದಲಾವಣೆ ಮಾಡ್ಕೊಳ್ಳಿ. ಯಾರ್ದೋ ಮಾತು ಕೇಳ್ಬಿಟ್ಟು ಇನ್ನೊಂದು ಸಾಲ ಮಾಡ್ತಾನೆ, ಇನ್ನೊಂದೇನೋ ದಡ ಅಂತ ಹೋಗಿ ಓಡ್ತಾನೆ. ನಿಮ್ಮ ಶಕ್ತಿಗೆ ತಕ್ಕಂಥದ್ದು, ನಿಮ್ಮ ಯುಕ್ತಿಗೆ ತಕ್ಕಂಥದ್ದು, ನಿಮ್ಮ ಆಲೋಚನೆಗೆ ತಕ್ಕಂಥ ಖರ್ಚು. ಟೆನ್ಷನ್ ಕಡಿಮೆ ಮಾಡ್ಕೊಳ್ಳಿ. ಇನ್ನು 7 ವರ್ಷ ಹೀಗೆಯೇ ಕಡಿಮೆ ಎಂದರು. ಇವ್ರ ಕಥೆಗಳೆಲ್ಲ ಬಿಟ್ಬಿಡಿ. ಇವ್ರ ಕಥೆಗಳು ತುಫಾನ್ ಇದಾಗ್ತಿದೆ ಅದಾಗ್ತಿದೆ, ನಾವು ಅದು ಕೊಡ್ತಿದ್ವಿ. ಇವ್ರಿಲ್ಲ, ಇವ್ರು ಮಾಡೋಲ್ಲ. ಸಾಮಾನ್ಯ ವರ್ಗಕ್ಕೆ ಯಾರು ನಿಂತುಕೊಳ್ಳಲ್ಲ. ಇದನ್ನ ನೆನ್ಪಿಟ್ಕೊಂಡು ಹೆಜ್ಜೆ ಇಡಿ ಮಕ್ಕಳು. ದಯಮಾಡಿ ದುಡುಕ್ಬೇಡಿ. ನನ್ಗೇನು ಸಂಕಟ, ನೀವ್ ಏನಾದ್ರೆ ನನಗೇನು ಅನ್ನೋದಲ್ಲ ಮಕ್ಕಳೇ. ನೀವಿಲ್ಲದೆ ನಾವಿಲ್ಲ ಮಕ್ಕಳೇ. ನೀವಿಲ್ಲದೆ ದೇವರೇ ಇಲ್ಲ. ದೇವ್ರಿಗೆ ಪೂಜೆ ಮಾಡೋರು ಯಾರು? ಅರೆ ನಿಮಗೆ ಗೊತ್ತಿದೆಯಾ, ನೀವಿಲ್ಲದೆ ದೊರೆ ಇಲ್ಲ. ನೀವು ಓಟ್ ಹಾಕಿಲ್ಲ ಅಂದ್ರೆ ಯಾವ ದೊರೆ ಬಂದು ಕುತ್ಕೋತಾನೆ? ನಿಮ್ಮ ಓಟಿಂದಲೇ ದೊರೆ ಆಗಿರೋದು. ಅಲ್ಲಿ ನೀವು ಹಚ್ಚು ದೀಪದಿಂದಲೇ ಭಗವಂತನಿಗೆ ಒಂದು ದೀಪಾರಾಧನೆ. ನೀವೇ ಇಲ್ಲ ಅಂದ್ರೆ, ನೀವಿದ್ರೇನೆ ಪ್ರಕೃತಿ ಮಕ್ಕಳೇ. ಬದಲಾಗಿ ಒಂದು ಸಣ್ಣದಾಗಿ ಬದಲಾಗಿ. ಸೊ ಈ ತರದ ಆಸೆ ಆಮಿಷಗಳಿಗೆ ಒಳಗಾಗಿ ಈ ಕುಜ ನೀಚ, ಶನಿ ಕುಜ ಷಷ್ಟಾಷ್ಟಕ, ಇನ್ನೊಂದು ತುಂಬಾ ನೋಡೋದಿದೆ. ನೀವು ನಂಬ್ತೀರಾ? ಫ್ಯಾಕ್ಟ್ರಿ ಔಟ್ಪುಟ್ ಆಸ್ ಡಿಪ್ಡ್ ಅಂತಿದೆ. ಫ್ಯಾಕ್ಟ್ರಿಗಳಲ್ಲಿ ಕೆಲಸನೇ ಇಲ್ಲ, ಅಲ್ಲೇ ಬಸ್ಸು ಇಲ್ಲ, ಇನ್ನೆಲ್ಲಿ ತಗೊಳ್ಳೋದು? ಔಟ್ಪುಟ್ ಜಾಸ್ತಿ, ಪ್ರೊಡಕ್ಷನ್ ಅನ್ನೋದು ಇಳಿತಿದೆ. ಇವೆಲ್ಲ ನಡೀತಿದೆ. ತುಂಬಾ ಎಚ್ಚರಿಕೆ ಮಕ್ಕಳೇ, ತುಂಬಾ ಎಚ್ಚರಿಕೆ, ಜಾಗರೂಕತೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಮೂಲ ನಕ್ಷತ್ರ ಪ್ರಭಾವ, ಮೂಲ ವಿಚಾರವನ್ನೇ ಹೇಳಿದ್ದೇನೆ. ಯೋಚಿಸಿ ಮಕ್ಕಳೇ, ನಿಮ್ಮ ಅಚ್ಚುಕಟ್ಟುತನ. ಯಾರ್ದೋ ಮನೆಯಲ್ಲಿ ಪಕ್ಕದ ಮನೇಲಿ ಸತ್ಯನಾರಾಯಣ ಪೂಜೆ ಮಾಡಿದಾರೆ, ನಾವು ಮಾಡಿಬಿಡ್ಬೇಕು. ಪಕ್ಕದ ಮನೇಲಿ ಬರ್ಡೇ ಮಾಡಿಬಿಟ್ಟಿದಾರೆ, ನಾವು ದೊಡ್ಡದಾಗಿ ಮಾಡಿಬಿಡ್ಬೇಕು. ಅವೆಲ್ಲ ಮಾಡಬೇಡಿ. ಇದೆಲ್ಲ ಮಿಡಲ್ ಕ್ಲಾಸ್ ಮೆಂಟಾಲಿಟಿ. ನಮ್ಮ ಬೈಗಳೇ. ಅವ್ರೇನು ಅನ್ಕೋತಾರೋ, ಇವ್ರೇನು ಅನ್ಕೋತಾರೋ, ಅವ್ರೆಂಗೆ ಅನ್ಕೋತಾರೋ, ಇವ್ರೆಂಗೆ ಅನ್ಕೋತಾರೋ, ಈ ಭಯಗಳಿಂದಲೇ ನಾವು ಇಂಥ ತಪ್ಪುಗಳು ಮಾಡ್ಲಿಕ್ಕೆ ಹೋಗೋದು ಮಕ್ಕಳೇ. ಏನು ಇವನೊಂದು ಗಾಡಿ ಇಟ್ಕೊಂಡಿಲ್ಲ, ಬೇಕಿಲ್ಲ, ಸಾಲ ಮಾಡಿ ಮನೆ ಬೇಡವೇ ಬೇಡ, ಒಂದು ಲೀಸ್ ಮನೆ ಹೋಗೋಣ, ಲೀಸ್ಗೆ ಮನೆ ಹೋಗೋಣ, ಸಿಗ್ತವೆ, ಇದಾವೆ. ಆಮೇಲೆ ಒಂದು 15 ಲಕ್ಷ ಸೇರಿಸ್ಕೊಂಡಿದ್ದೀರಿ, ಮನೆಗೆ ಒಂದು ಲೀಸ್ಗೆ ಹೋಗಿ. ಕೈಯಲ್ಲಿ 15 ಲಕ್ಷ ಇಟ್ಕೊಂಡು 50 ಲಕ್ಷ ಸಾಲಕ್ಕೆ ಹೋದ್ರಿ ಅಂದ್ರೆ ರಿಜಿಸ್ಟ್ರೇಷನ್ ಚಾರ್ಜಸ್ಸು ನೆನ್ಪಿಟ್ಕೊಳ್ಳಿ. ಆಮೇಲೆ ಅಲ್ಲೊಂದು ಲಂಚ ಬೇರೆ ಇದೆ. ನಿಮಗೆ ಗೊತ್ತಿಲ್ಲ, ಏನೇನೋ ಡಾಕ್ಯುಮೆಂಟ್ಸ್ ಕೇಳ್ತಾರೆ, ಅಡ್ಜಸ್ಟ್ಮೆಂಟ್ ಕೊಡಲೇಬೇಕು. ಅದಾದ್ಮೇಲೆ ಬರೀ ಮನೆ ಖಾಲಿ ಇಟ್ಕೊಂಡು ಇದು ಮಾಡ್ತೀರಾ? ಅದಕ್ಕೇನು ಇಂಟೀರಿಯರ್ಸ್ ಬೇಡವಾ? ಕಬೋರ್ಡ್ಗಳು ಬೇಡವಾ? ಸೋಫಾ, ಇನ್ನೊಂದು ಏನು ಬೇಡವಾ? 4 ಗೋಡೆಲ್ಲ ಒಟ್ಟು ಚಾಪೆ ಹಾಕೊಂಡು ಹಿಂಗೆ ಮಲ್ಕೋತೀರಾ? ಮಂಚ ಏನು ಬೇಡವಾ? ಅದಕ್ಕೆ ತಕ್ಕಂತೆ ಸರಿ. ಮೈಂಟೆನೆನ್ಸ್ ಚಾರ್ಜು ಇದೆಲ್ಲ ಬರುತ್ತೆ. ಪ್ರಾಪರ್ಟಿ ಟ್ಯಾಕ್ಸ್ ಬರುತ್ತೆ ಪ್ರತಿ ವರ್ಷ. ಸುಮ್ಮನೆ ಅಲ್ಲ, ಪ್ರತಿ ವರ್ಷ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಬೇಕು. ಸ್ವಂತ ಮನೆ ಆದಮೇಲೆ ನೀವೆಲ್ಲಾದ್ರೂ ಡೆವಲಪ್ಡ್ ಲೇಔಟಲ್ಲಿ ತೊಗೊಂಡಿದ್ದೀರಾ ಅಂದರೆ ಮೈಂಟೆನೆನ್ಸ್ ಚಾರ್ಜ್ ಬೇರೆ ಕೊಡಬೇಕು. ಒಂದು ತಿಂಗಳಿಗೆ ಒಂದು 5,000, 10,000, 50,000, 60,000 ಇದೆಲ್ಲ ಇದೆ. ಸುಮ್ಮನೆ ಅಲ್ಲ. ಈಗ ನನ್ನ ಆಫೀಸ್ಗೂ ಕೂಡ ಮೈಂಟೆನೆನ್ಸ್ ಚಾರ್ಜ್ ಕೊಡ್ತೇವೆ ನಾವು ಪ್ರತಿ ತಿಂಗಳು. ಯಾರಿದಾರೋ ಯಾರು ಬಂದ್ರು ಏನು ಕತೆನೋ ಅದು ಬೇರೆ ಕೊಡಬೇಕು. ಆಫೀಸ್ ಆಗ್ಬಿಟ್ರೆ ಅಂದ್ರು ನೀವು ನಂಬೋಲ್ಲ, ಒಬ್ಬ ವರ್ಕರ್ ಕೆಲಸ ಮಾಡ್ತಾರೆ ಒಂದು ಸೀಟಿಗೆ ಅನ್ನುವುದಾದರೆ ನೀವು ಕಮರ್ಷಿಯಲ್ ಆಫೀಸ್ಗಳಲ್ಲಿ ನೋಡಬೇಕು, ಲಕ್ಷಗಟ್ಟಲೆ ಮೈಂಟೆನೆನ್ಸ್ ಚಾರ್ಜಸ್ ಇರುತ್ತೆ. ದಿಸ್ ಇಸ್ ಹೌ ಇಟ್ ವರ್ಕ್ಸ್ ಕಮರ್ಷಿಯಲ್ ಲೆಕ್ಕಾಚಾರದಲ್ಲಿ. ಅದರಿಂದ ಯಾರ್ದೋ ಮಾತಿಗೆ
ತಗೊಂಡು ಅದೊಂದು 15 ಕಡಿಮೆ ಅಂದ್ರೆ ಇವತ್ತು ಒಂದು ಇಂಟೀರಿಯರ್ ಹೇಳ್ತಾರೆ ಕಂಪ್ನಿಗಳು 4 ಲಕ್ಷ. ನೀವು ಅಲ್ಲಿಗೆ ಹೋದ್ಮೇಲೆ ಆ ಕಬೋರ್ಡು, ಇನ್ನೊಂದು ಸ್ಲೈಡಿಂಗ್ ಡೋರು, ಟೈಲ್ಸು, ಆಮೇಲೆ ನಾವು ಕೈ ತೊಳ್ಕೊಳ್ಳೋ ಹ್ಯಾಂಡ್ ವಾಶು, ಟಾಯ್ಲೆಟ್ಟು. ಯಾರೋ ತಲೆ ಕೆಡಿಸ್ತಾನೆ, ಏನಣ್ಣ ನೀನು ಎಂತ ಟಾಯ್ಲೆಟ್ ಇಡ್ತಿದ್ಯಾ, ನೀನು ಈ ಬ್ರ್ಯಾಂಡ್ದೇ ಇಡಬೇಕು, ಹೋಗೋದಕ್ಕೆ ಬ್ರ್ಯಾಂಡ್ ಬೇಕಂತ. ಅವನು ಯಾರೋ ಬಂಗಾರದ ಮಾಡಿಸ್ಕೊಂಡಿದ್ದಾನಲ್ಲ ಹಂಗೆ, ಟಾಯ್ಲೆಟ್ ಹೋಗೋದಕ್ಕೆ ಬ್ರ್ಯಾಂಡು, ಉಗಿಲಿಕ್ಕೆ ಬ್ರ್ಯಾಂಡು, ಆ ಕೈ ತೊಳೆದು ಉಗಿತೀವಲ್ವ ಮನೇಲಿ ಹ್ಯಾಂಡ್ ವಾಶು ಅದಕ್ಕೆ. ಟೈಲ್ಸು, ಗೊತ್ತಿಲ್ಲ ನೀವು ಯಾರು ಗೊತ್ತಾ, ನೀವು ರವಿಶಂಕರ್ ಗುರೂಜಿ ಗೊತ್ತಾ, ನೀವು ಹಿಂಗೆ ಇರಬೇಕು. ಇವ್ರ ಮನೆ ಬಂಗಾರ ಆಗೋಗ ಇವ್ರ ಮಾತುಗಳು ಕೇಳ್ಬಿಟ್ಟು ಸಹಾಯ ಅಂತೂ ಯಾರೂ ಮಾಡಲ್ಲ, ಬರೋರೆಲ್ಲ ಏನೋ ಒಂದು ಹೇಳೋದು. ಅಲ್ಲೊಂದು 15-20 ಲಕ್ಷ ಆಗ್ಬಿಡುತ್ತೆ ಕಡಿಮೆ ಅಂದ್ರು, ಲೀಸ್ಟ್ ಅಂದ್ರು ನಿಮ್ 35 + 10 45 ಲಕ್ಷ. ಮತ್ತೆ ಗೃಹ ಪ್ರವೇಶ ದೊಡ್ಡದಾಗಿ ಮಾಡ್ಬೇಕು. ನಾನು ಮನೆ ಕಟ್ಬಿಟ್ಟಿದ್ದೀನಿ, ಕಡಿಮೆ ಅಂದ್ರು 500 ಜನ ಗೃಹ ಪ್ರವೇಶ ಕರಿತೀರಿ. ಒಬ್ಬೊಬ್ರಿಗೆ 1,000 ರೂಪಾಯಿ ಊಟ ಅಂದ್ರೆ 5 ಲಕ್ಷ ಸ್ವಾಮಿ. ಆಮೇಲೆ ಫ್ಲವರ್ ಡೆಕೋರೇಷನ್, ಫೋಟೋಗ್ರಫಿ, ಪೂಜೆ ಹೋಮ ಹವನ ಅದೆಲ್ಲ 5 ಲಕ್ಷ. ಹಿಂಗೆ ಹಾಕೊಳ್ಳಿ, ಲಿಸ್ಟ್ ಮಾಡಿ. ನಾನು ಹೇಳ್ತಾನೆ, ಯುವರ್ ಫೈನಾನ್ಸಸ್ ಹ್ಯಾಸ್ ಟು ಬಿ ಪುಟ್ ದ್ಯಾಟ್. ಇದೆಲ್ಲ ಫ್ಲವರ್ ಡೆಕೋರೇಷನ್ ಅಂತೆ, ಪೂಜೆಗಳಂತೆ, ಹೋಮಗಳಂತೆ, ಇದೆಲ್ಲ ಬರುತ್ತೆ. ಎಲ್ಲ ನಿಮಗದು ಕಡಿಮೆ ಅಂದ್ರು 50 ಲಕ್ಷ. ಮತ್ತೆ 50 ಲಕ್ಷ ನೀವು ಕಟ್ಟಬೇಕು ಅಂದ್ರೆ ಕಡಿಮೆ ಅಂದ್ರು 70,000 ಕಟ್ಟಬೇಕು. 70,000 × 180 ತಿಂಗಳು ಹಾಕಿ ನೀವು ಹೆಚ್ಚು ಕಡಿಮೆ. ಅದರಲ್ಲಿ ಆ ಲೋನ್ ಬರ್ಲಿಕ್ಕೆ ಪ್ರಾಸೆಸಿಂಗ್ ಫೀ, ಇನ್ಶೂರೆನ್ಸ್ ತಗೋಬೇಕು ಸ್ವಾಮಿ ನೀವು, ಕಂಪಲ್ಸರಿ. ಅವನು ಡಿಮ್ಯಾಂಡ್ ಮಾಡ್ತಾನೆ, ನೀವು ತಗೊಳ್ಳೇಬೇಕು. ನಿಮ್ಗೆ ಹೆಚ್ಚು ಕಮ್ಮಿ ಆದ್ರೆ ಅದು ಇದು ಅಂತ. ಸರಿ, ನನ್ಗೆ ಹೆಚ್ಚು ಕಮ್ಮಿ ಆದ್ರೆ ನನ್ನ ಹೆಂಡ್ತಿನ ಬಿಟ್ಬಿಡ್ತಾನ ಅವನು. ಸಾಲ ತಗೊಂಡಿದ್ದೀನಲ್ವಾ, ಇನ್ಶೂರೆನ್ಸ್ ತಗೊಂಡಿದ್ದೀನಿ, ಸರಿ ಮನೆ ಕಟ್ಲಿಕ್ಕೆ ನಿಮ್ಗೆ ಹೆಚ್ಚು ಕಮ್ಮಿ. ಅವಾಗ ಬ್ಯಾಂಕ್ ಬಂದು ನಮ್ಮ ಹತ್ರ ಸಾಲ ಕೇಳಬಾರ್ದು. ಇನ್ಶೂರೆನ್ಸ್ ತಗೊಂಡಿದ್ಯಲ್ವಾ, ಇದೆಲ್ಲ ಒಂದು ಮಾಫಿಯಾ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ ಮಕ್ಳು. ಅಲ್ಲೊಂದು 2 ಲಕ್ಷ ಪ್ರಾಸೆಸಿಂಗ್ ಫೀ, ಲೀಗಲ್ ಫೀ, ಡಾಕ್ಯುಮೆಂಟೇಶನ್ ಫೀ ಅಂತಾನೆ ಚಿತ್ರಾನ್ನ ಆಗ್ಬಿಡ್ತೀರಿ ಮಕ್ಳೇ. ನಿಮಗೆ ಗೊತ್ತಿಲ್ಲ ಮಕ್ಳು, ಎಷ್ಟು ಜನ ಈ ತರ ಮನೆ ವಿಚಾರಕ್ಕೆ ಹೋಗಿ, ಗಾಡಿ ಸಾಲ ತಗೊಳಕ್ ಹೋಗಿ, ಸಾಲ ಮಾಡಿ ಶೋಕಿ ಮಾಡಕ್ ಹೋಗಿ, ಸಾಲ ಮಾಡಿ ಮದುವೆ ಮಾತ್ರ ಮಾಡಬೇಡಿ. ಅವ್ರೇನಾದ್ರು ಆ ಡಿಮಾಂಡ್ ಈ ಡಿಮಾಂಡ್ ಅಂದ್ರೆ ನೀನೇ ಇಟ್ಕೊಪ್ಪ, ನಿನಗೆ ಬೇಕು ಅಂದ್ರೆ ನಿನ್ನ ಹೆಂಡತಿಗೆ ನೀನೇ ಖರ್ಚು ಮಾಡಿ ನೀನೇ ಮದುವೆ ಮಾಡಿ ಕರ್ಕೊಂಡು ಹೋಗು. ನಮ್ಮ ಮಗಳು ಓದಿಸಿದೀವಿ, ಕಡಿಮೆ ಅಂದ್ರು 24-25 ವರ್ಷಕ್ಕೆ 25ರಿಂದ 30 ಲಕ್ಷ ಖರ್ಚು ಮಾಡಿ ಬಂಗಾರದ ತಾಯಿ ಜೀವದ ತರ ಮಾಡಿಟ್ಟಿದೀವಿ ನಮ್ಮ ಮಗಳನ್ನ. ವಿದ್ಯೆ ಇದೆ, ಅಂದ ಇದೆ, ಚಂದ ಇದೆ, ವಿನಯತೆ ಇದೆ, ದುಡ್ದು ಸಾಕೋ ಕೆಪಾಸಿಟಿ ಬಂದ್ಬಿಟ್ಟಿದ್ದಾಳೆ ನನ್ನ ತಾಯಿ ಜೀವ. ಗೌರಿ ಆಗ್ಬಿಟ್ಟಿದ್ದಾಳೆ, ಗಂಗಮ್ಮ ಅಲ್ಲ ಗೌರಿಯೇ ನನ್ನ ತಾಯಿ, ಮಂಗಳ ಗೌರಿ ಆಗ್ಬಿಟ್ಟಿದ್ದಾಳೆ ನನ್ನ ಮಗು. ನಿನಗ್ ಬೇಕು ಅಂದ್ರೆ ನೀನೇ ಖರ್ಚು ಮಾಡಿ ಮದುವೆ ಅದು ಈ ಪ್ಯಾಲೇಸ್ ಅಲ್ಲೇ ಮಾಡ್ಕೊಪ್ಪ. ಒಂದು ಊಟಕ್ಕೆ 10,000 ಇದೆಯಂತೆ, 3,000ದಿಂದ ಸ್ಟಾರ್ಟ್ ಆಗುತ್ತಂತೆ ಒಂದು ಊಟ. ನೀವು ನಂಬ್ತೀರಾ? ಅಲ್ಲೇ ಮಿನಿಮಮ್ ಪ್ಯಾಕೇಜ್ ಸ್ಟಾರ್ಟ್ಸ್ ಫ್ರಮ್ 15 lakhs ಅಲ್ಲಿ. ಅಲಂಕಾರದ್ದು ಬೇರೆ, ಊಟದ್ದು ಬೇರೆ, ಫೋಟೋದು ಬೇರೆ, ಇವೆಲ್ಲ ಇದಾವೆ. ಅಲ್ಲೇ ಮಾಡ್ಕೊಪ್ಪ, ನಿನ್ನ ಇಷ್ಟ, ನೀನ್ ಖರ್ಚು ಮಾಡ್ಕೊ. ಒಂದು ಹೆಣ್ಮಗು ಒಂದು ತಾಯಿ ಬರ್ತಾರೆ, ನೀವು ನಂಬೋಲ್ಲ, ಹುಡುಗ ಗಲಾಟೆ ಮಾಡಿ ಮದುವೆ ಮಾಡಿಸ್ಕೊಂಡಿರೋದು. 2 ಕೋಟಿ ಖರ್ಚು ಮಾಡಿ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಮದುವೆ ಮಾಡಿಸ್ಕೊಂಡಿರೋದು ಮಕ್ಕಳೇ. ಮಾಡಿಸ್ಕೊಂಡು 6 ತಿಂಗಳಿಗೆ 3 ನಾಮ ಇಟ್ಬಿಟ್ಟಿದ್ದಾನೆ. ಹೇಳಿದೆ ಎಲ್ಲ ಆದ್ಮೇಲೆ 3 ನಾಮ ಇಲ್ಲ 6 ನಾಮ ಇಟ್ಕೊಂಡ್ ಬಂದಿದ್ದೀರಿ, ದುಡ್ಡು ಹೋಯ್ತು, ಅಳಿನ ಕತೆ ಸಿಂಗಾರವನ್ ಕತೆ ಆಗೋಯ್ತು ಹೋಗಿ ಅಂತ. ಏನ್ ಮಾಡಿಟ್ಬಿಟ್ಲು ನನ್ನ ಮಗಳು, ಹಂಗೆ ಕುಣಿದ್ಬಿಟ್ಲು, ಹಿಂಗೆ ಮದುವೆ ಆಗ್ಬೇಕು, ಇದೇ ತರನೇ ಆಗ್ಬೇಕು, ಜೀವನದಲ್ಲಿ ಒಂದೇ ಬಾರಿ ಮದುವೆ ಆಗೋದು. ಏನು ನಾವು ದೊರೆ ಮಕ್ಕಳು ನೋಡಿ, ದೊರೆ ಪೀಠಾರೋಹಣ ಅಂತ ಹೇಳ್ತವೆ, ಅದಕ್ಕೆ ರೋಹಣ ಊರಲ್ಲೇ ನೋಡ್ಬೇಕು, ಅದು ಪಟ್ಟಾಭಿಷೇಕಂ ಅಂತ ಹೇಳ್ತಾರೆ. ಆಯ್ತಾ? ಗುರು ಜಗದ್ಗುರುಗಳು ಆ ಒಂದು ಪೀಠಾರೋಹಣ, ರೈಟ್, ಅವ್ರದನ್ನ ನೋಡ್ಬೇಕು. ಅವರಿಂದ 1000 ಮಂದಿಗೆ ಅನ್ನ ಕೊಡುವಂತ ಒಂದು ಸಂಸ್ಥೆಗಳು ಕಟ್ಟಿರ್ತಾರೆ. ಬೇಕು ನಮ್ಮ ಗುರುಗಳು, ನಮ್ಮ ಪೀಠದವರು ಅನ್ನತಕ್ಕಂಥದ್ದು ಬೇಕು. ಅದನ್ನ ದೊಡ್ಡದಾಗೆ ಮಾಡಬೇಕು. ದೇವರದ್ದು ವಸಂತೋತ್ಸವ, ಕಲ್ಯಾಣೋತ್ಸವ ಅಂತ ದೊಡ್ಡದಾಗಿ ಮಾಡ್ತೇವೆ. ದೇವ್ರದ್ದು ನೋಡ್ಲಿಕ್ಕೆ ಮಾಡ್ಬೇಕು, ಎಲ್ರೂ ಬಂದು ಆಶೀರ್ವಾದ ತಗೊಳ್ಳಿ ಅಂತ. ಪಲ್ಲಕ್ಕಿ ಉತ್ಸವ ಬೇಕು. ನಮ್ಮನ್ನ ಯಾರು ಪಲ್ಲಕ್ಕಿ ಎತ್ಕೊಂಡು ಹೋದ್ರೆ ನೋಡ್ತಾರೆ? ಯೋಚನೆ ಮಾಡಿ. ಡಿಂಗ್ ಚಿಕ್ ಅಂತ ಬುಲೆಟ್ ಅಲ್ಲಿ ಬೇರೆ ಬರೋದು ಫಂಕ್ಷನ್ ಹಾಲ್ಗೆ. ಸಾಲ ಮಾಡಿ ಮದುವೆ ಮಾಡೋದ ಈ ಪಾರ್ಟಿ? ನಮ್ಮ ದುಡಿತದ ಒಂದು 10% ಒಪ್ಕೋಣ, 20% ನಮ್ಮ ಹತ್ರ 1 ಕೋಟಿ ಇದೆ. ಸರಿಯಪ್ಪ, ವಯಸ್ಸಾದ್ಮೇಲೆ ಇವ್ರು ಯಾರು ನೋಡಲ್ಲ. ಇವರು ಮದುವೆ ಆಗಿದ್ದೆ ಅವ್ರ ಲೋಕದಲ್ಲಿ ಅವ್ರು ಇರ್ತಾರೆ, ಅವ್ರ ಮಕ್ಕಳು, ಅವ್ರ ಮನೆ, ಅವ್ರ ಕುಟುಂಬ ಅಂತ ಸಾಲ ಮಾಡ್ಕೊಂಡು ನಾವು ನಡು ರೋಡಿಗೆ ಬೀಳ್ತಕ್ಕಂಥದ್ದು. ಮೊನ್ನೆ ನೋಡಿ, ಎಲ್ಲ ಕೇರಳದಲ್ಲಿ
BJPಯ ಭೀಷ್ಮ ಪಿತಾಮಹ ಅಂತ ಹೇಳ್ತಾರೆ. ಕಟ್ಟದವರಲ್ಲಿ ಅವರು ಒಬ್ಬರಂತೆ. ಮಕ್ಕಳು ಆಸ್ತೆಲ್ಲ ಬರ್ಸ್ಕೊಂಡು ನಡು ರೋಡ್ಗೆ ಹಾಕ್ಬಿಟ್ಟಿದ್ದಾರೆ 90 ವರ್ಷದ ಅಜ್ಜನ್ನ. ಯೋಚನೆ ಮಾಡಿ ನೋಡಿ. ಅಯ್ಯ, ಅದಕ್ಕೆ ಫ್ಲಡ್ ಆಗ್ತಿರೋದು ಏನಕ್ಕೆ ಅಂದ್ರೆ ಈ ಕಾರಣಕ್ಕೆ. ಅದರಿಂದ ಸಾಲ ಮಾಡಿ ಮದುವೆ ಮಾಡಬೇಡಿ, ಸಾಲ ಮಾಡಿ ಮನೆ ತಗೋಬೇಡಿ, ಸಾಲ ಮಾಡಿ ಒಡವೆ ಅದು ಇದು ಶೋಕಿ ಮಾಡ್ಲಿಕ್ಕೆ ಹೋಗ್ಬೇಡಿ, ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡಿ ಆ ವಾಚು ಈ ವಾಚು ಆ ಲಕ್ಸುರಿ ಅಂತ ಮಾಡ್ಲಿಕ್ಕೆ ಹೋಗ್ಬೇಡಿ. ದಯಮಾಡಿ ಹೇಳ್ತಾನೆ, ನೆಮ್ಮದಿಯಾಗಿರ್ತೀರಿ. ನೆಮ್ಮದಿ ಇವತ್ತು ನಮ್ಗೆ BP, ಶುಗರ್ ಕಾಯಿಲೆ ಇನ್ನೊಂದು ಬರ್ಲಿಕ್ಕೆ ಕಾರಣ ಅಳತೆಗೆ ಮೀರಿದಂತ ಈ ತರದ ಒಂದು ಆಲೋಚನೆಗಳು ನಮ್ಮನ್ನ ತುಂಬಿಸ್ತಿದ್ದಾರೆ. ನೀನಾ ಏನೋ ಇದು ಅನ್ನೋ ರೀತಿಯಲ್ಲಿ ನಮ್ಮ ಮಿಡ್ಲ್ ಕ್ಲಾಸ್ಗೆ ನಮಗ್ ಭಯ. ಮಕ್ಕಳೇ, ನಮ್ಮನ್ನ ಯಾರೋ ಏನೋ ಅಂತಾರೆ, ಇನ್ನೊಂದಂತಾರೆ. ನಮ್ಮ ಮಿಡ್ಲ್ ಕ್ಲಾಸ್ಗೆ ಅದೊಂದು ಭಯ. ಅದನ್ನ ಮೊದಲಿಂದಲೂ ಊರ್ಸ್ಕೊಂಡ್ ಬಂದಿದ್ದಾರೆ ಕೆಲವು 5 ಜನ. ಈ 95 ಜನ ನಮ್ಮನ್ನ ಆಳ್ತಿದ್ದಾರೆ. ಈ 95 ಜನ ಉದ್ಯಮಪತಿಗಳು. ಜಾಗ್ರತೆ ಆಯ್ತಾ? ತುಂಬಾ ಎಚ್ಚರಿಕೆ ಅಂತ ಹೇಳ್ತಾ, ಮೇಷರಾಶಿ ಚಂದ್ರ ಕೇತು ನಕ್ಷತ್ರದಲ್ಲಿದ್ದು, ಕೇತು ಸೂರ್ಯನ ಸಾರದಲ್ಲಿ ಚೆನ್ನಾಗಿದೆ. ಸ್ವಂತ ಕಾರ್ಯ, ಸ್ವಂತ ಬಿಸ್ನೆಸ್ಸು, ಏನಾದರೂ ಹಣ್ಣು ತರಕಾರಿ, ಬೇಕರಿ, ಜ್ಯೂಸು ಈ ಥರದ್ದೇನಾದರೂ ಮಾಡ್ತಿದ್ದೀರಿ, ಪರವಾಗಿಲ್ಲ. ಅಂತ ದೊಡ್ಡ ತೊಂದರೆಗಳೇನಿಲ್ಲ. ಅನುಕೂಲಕರವಾಗಿರ್ತಕ್ಕಂಥದ್ದು. ತಕ್ಕ ಮಟ್ಟಿಗೆ ಸಂಪಾದನೆ, ಬುದ್ಧಿಗೆ ತಕ್ಕಂತೆ, ಆಲೋಚನೆಗೆ ತಕ್ಕಂತೆ ಸಂಪಾದನೆ. ಬುಧ ಒಂದು ವಕ್ರದಲ್ಲಿದ್ದಾನೆ. ಜಾಗರೂಕತೆಯಿಂದ ಹೋಗಿ. ಬುಧ ವಕ್ರ, ಬುದ್ಧಿ ವಕ್ರ, ಆಲೋಚನೆ ವಕ್ರ. ಗುರುಜಿ ಏನಾದರೂ ಹೇಳಿ, ಮಂತ್ ಎಂಡ್ ಟ್ರಿಪ್ ಇದೆ ಗೊತ್ತಾ? ಅಯ್ಯೋ, ಬ್ಯಾಂಕಾಂಗ್ ಟ್ರಿಪ್ ಇದೆ, ಪಟಾಯ ಟ್ರಿಪ್ ಇದೆ, ಕಾಶ್ಮೀರ್ ಟ್ರಿಪ್ ಇದೆ, ಶಿಮ್ಲಾ ಟ್ರಿಪ್ ಇದೆ. ನನ್ಗೇನು ಹೋಗಿ ಸಾಲ ಮಾಡ್ಕೊಂಡು ಅವನೇನು ಕೊಡ್ತಾನೆ? ಸಾಲಕ್ಕೇನು ಕೊಡ್ತಾನೆ? ಆರಾಮ್ಸೆ ಕೊಡ್ತಾನೆ. ನಿಮ್ಮ ಇಷ್ಟ. ವೃಷಭ ರಾಶಿ ಚಂದ್ರ ಅಷ್ಟಮದಲ್ಲಿದ್ದರೂ ಸೂರ್ಯನ ಸಾರದಲ್ಲಿ ಸಪ್ತಮದಲ್ಲಿದ್ದಾನೆ. ಆ ಒಂದು ಸೂರ್ಯ ವಿಶೇಷವಾಗಿ ಬುಧನ ಸಾರದಲ್ಲಿದ್ದು, ಬುಧ ನಿಮಗೆ ಒಂಥರ ಬಂಧುಕಾರಕ, ಮಾತಿನ ಕಾರಕ, ಕನ್ಸಲ್ಟೆಂಟ್, ಗೋಲ್ಡ್ ಕನ್ಸಲ್ಟೆಂಟ್, ಸಿಲ್ವರ್ ಕನ್ಸಲ್ಟೆಂಟ್, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, ಟೆಕ್ನಿಕಲ್ ಕನ್ಸಲ್ಟೆಂಟ್, ಟ್ರೇಡಿಂಗ್ ಕನ್ಸಲ್ಟೆಂಟ್, ಫೈನಾನ್ಷಿಯಲ್ ಕನ್ಸಲ್ಟೆಂಟ್, ಗವರ್ಮೆಂಟ್ ಕನ್ಸಲ್ಟೆಂಟ್, ಈ ರೀತಿಯ ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ಮಿಥುನ ರಾಶಿ ಚಂದ್ರ ಕೇತು ಸಾರದಲ್ಲಿರುವುದರಿಂದ ಸ್ವಲ್ಪ ನಿಮ್ಮ ಬೇರೆಯವರ ವ್ಯವಹಾರಗಳ ಜಂಜಾಟಗಳು ದೊಡ್ಡದಾಗ್ಬಿಡುತ್ತೆ. ಏನಾದ್ರೂ ಚಿಕ್ಕಗಳಿದ್ರೆ ದೊಡ್ಡದಾಗುತ್ತೆ. ಇವತ್ತು ಕೊಡುವವರೆಗೂ ಕೊಟ್ಟವನು ಕೋಡಂಗಿ, ಈಸ್ಕೊಂಡವನು ಈರಭದ್ರ ಅಂತ ಹೇಳ್ತವೆ. ಅಲ್ಲೊಂದಿದ್ದಿದ್ದೆ. ಜಾಗರೂಕತೆ ಬೇಡ. ನಮಗ ಆ ದುಡ್ಡಿನ ವಿಚಾರ ಕೊಡೋದೇ ಬೇಡ ಹೇಳ್ತಿರ್ತಾನೆ. ಬ್ಯಾಂಕ್ ಕೈಯಲ್ಲೇ ತಗೊಳಕ್ ಆಗ್ತಿಲ್ಲ, ಇನ್ನು ನಮ್ಮ ಕೈಯಲ್ಲೇ ಇಲ್ಲಿ. ಸೊ ಅದರಿಂದ ಮಿಥುನ ರಾಶಿ ಜಾಗರೂಕತೆ. ಈ ಥರ ಚಿಕ್ಕುಗಳು, ವ್ಯವಹಾರ ಚಿಕ್ಕುಗಳು, ಈ ಥರದ ಮನಃಶಾಂತಿಯನ್ನ ಸ್ನೇಹಿತರ ಜೊತೆ, ಬಂಧುಗಳ ಜೊತೆ, ಆತ್ಮೀಯರ ಜೊತೆ, ದುಡ್ಡು ಕಾಸಿನ ವ್ಯವಹಾರಗಳು, ಕುಟುಂಬದ ವ್ಯವಹಾರಗಳು ಏನೋ ಒಂದು ರೀತಿ ಸಣ್ಣ ಅಸಮಾಧಾನವನ್ನ ಕೊಡತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ಕರ್ಕಾಟಕ ರಾಶಿ ಚೆನ್ನಾಗಿದೆ. ಕೇತು 3ನೇ ಮನೆ, ಚಂದ್ರ 6ನೇ ಮನೆ. ಅದ್ಭುತ. ವ್ಯವಹಾರ, ಉದ್ಯೋಗ, ಹಣಕಾಸು ತುಂಬಾ ಅನುಕೂಲಕರವಾಗಿ ನಡೆಯತಕ್ಕಂಥ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ. ಆರೋಗ್ಯ ವೃದ್ಧಿ. ಬ್ಯೂಟಿಫುಲ್. ಸಿಂಹರಾಶಿ ಪಂಚಮದಲ್ಲಿ ಚಂದ್ರ ಕೇತು ಸಾರದಲ್ಲಿದ್ದು, ಆ ಕೇತು 2ನೇ ಮನೆಯಲ್ಲಿರೋದ್ರಿಂದ ಸ್ವಲ್ಪ ಎಚ್ಚರಿಕೆ. ಮಾತು ಎಲ್ಲೇ ಮೀರ್ಬೋದು, ಇಲ್ಲ ಬೇರೆಯವ್ರ ಮಾತು ನಿಮಗ್ ಘಾಸಿ ಮಾಡೋದು, ನಿಮ್ಮ ಮಾತು ಬೇರೆಯವ್ರಿಗೆ ಘಾಸಿ ಮಾಡೋದು, ತುಂಬಾ ಹತ್ತಿರದವರೇ ನಮಗೆ ನೋವು ಕೊಡ್ತಕ್ಕಂಥದ್ದು ಆಗುತ್ತೆ. ಎಚ್ಚರಿಕೆ. ಹತ್ತಿರದವರೇ ನೋಡಿ. ತುಂಬಾ ಜನ ಗೊತ್ತಿಲ್ಲ, ದೋಣಿಲಿ ತೂತು ಹೊರಗಡೆ, ದೋಣಿ ಮುಳುಗೋದು ಹೊರಗಡೆ ಶತ್ರುವಿಂದಲ್ಲ, ಒಳಗಡೆ ಯಾರೋ ತೂತು ಮಾಡಿದಾನೆ. ಆ ತೂತಿನ ಒಳಗಡೆಯಿಂದ ನೀರು ಬಂದೇ ನಮ್ಮ ದೋಣಿ ಮುಳುಗೋದು. ಶತ್ರುಗಳು ಇನ್ನೆಲ್ಲೂ ಇಲ್ಲ, ನಮ್ಮ ಜೊತೆಲೇ ಇದ್ದಾರೆ. ನಮ್ಮ ಸಹಾಯ ತಗೊಂಡವರು, ನಮ್ಮ ಅನುಕೂಲ ಪಡ್ಕೊಂಡವರು ಇದ್ದಾರೆ ಮಕ್ಕಳೇ. ಅವರೇ, ಇನ್ಯಾರು? ಇವತ್ತು ನಾವು ಯಾರ್ಯಾರ್ದು ಸ್ಕ್ಯಾಂಡಲ್ಸ್ ಹೊರಗಡೆ ಬಂದಿದ್ದಾನೆ, ಯಾರು ಹೊರಗಡೆ ತಂದಿದ್ದು ಅಂತ ನೋಡಿ. ಜೊತೆಲಿದ್ದವ್ರೆ, ತಿಂದವ್ರೆ, ಸಹಾಯ ಪಡೆದವ್ರೆ. ವಿಸಿಲ್ ಊದ್ಬಿಟ್ನಂತೆ, ಸಿಕ್ಕಾಕೊಂಡಿರ್ತಾನೆ, ಅವನನ್ನ ಬೆಂಡ್ ಎತ್ತಿದ್ದೆ ಎಲ್ಲ ಒದರ್ತಾನೆ. ಪ್ರಾಣ ಹೋದ್ರು ಹೇಳಲ್ಲ ಅಂದ್ರೆ ಅಲ್ಲಿ ನಡೆಯಲ್ಲ. ಸೊ ಇಲ್ಲ, ತನಗ್ ಲಾಭ ಬಂದಿಲ್ಲ ಅಂದ್ರೆ ಸುಮ್ಮನಿರೋಲ್ಲ.
ತನಗೆ ಲಾಭ ಇಲ್ಲ, ಅವನ್ ಬೆಳವಣಿಗೆ ಆಗೋದು ನನ್ನನ್ನು ಬಿಟ್ಟು ಹೋಗ್ಬಿಟ್ಟು ನಮ್ಮ ಮೆಟ್ಲು ಹತ್ಕೊಂಡು ಏಣಿ ಹತ್ಕೊಂಡು ಅವನನ್ನು ಬಿಡಬಾರ್ದು. ಈ ಒಂದು ಭಾವಕ್ಕೆ ಒಳಗಾಗ್ತಕ್ಕಂಥದ್ದು ಆಗುತ್ತೆ. ಸೊ ದೇರ್ ದ್ಯಾಟ್ ಶೂಟಿಂಗ್. ಈ ಮೂರೇ ಕಾರಣಕ್ಕೆ ನೀನು ಜೊತೆಲೇ ಇದ್ವಿ, ನೋಡ್ದ ಇವನು ಬೆಳೆದು ಬಿಟ್ಟ, ಹೀಗೆ ಹಾಗೆ. ಸೊ ನಮ್ಮ ದೋಣಿ ಮುಳುಗಲಿಕ್ಕೆ ಹೊರಗಡೆಯ ನೀರಿಂದ ಅಲ್ಲ, ಸುಂಟ್ರಗಾಳಿಯಿಂದ ಅಪರೂಪ, ವೆರಿ ರೇರ್. ಯಾಕಂದ್ರೆ ನೀರು ಎತ್ತಿ ಚೆಲ್ಲಿಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ ದೋಣಿಗಳನ್ನ. ಆದರೆ ಒಳಗಡೆ ತೂತಿಂದಲೇ ನಮ್ಮ ದೋಣಿ ಮುಳುಗೋದು. ಹಿತಶತ್ರುಗಳಿಂದಲೇ. ಸಿಂಹ ಅಲ್ಲ, ಎಲ್ಲರೂ ಜಾಗ್ರತೆ, ವೆರಿ ವೆರಿ ಕೇರ್ಫುಲ್. ಅಲ್ಲೊಂದು ಎಡವಟ್ಟು ಎಳೆದಾಟ ಇದೆ. ಎಚ್ಚರಿಕೆಯಿಂದ ನಿಮ್ಮ ಮಾತು, ನಿಮ್ಮ ಆಲೋಚನೆ, ನಿಮ್ಮ ಚಿಂತನೆಗೆ, ವಿವೇಚನೆಗೆ ಪೆಟ್ಟು ಕೊಡುತ್ತೆ. ಹುಷಾರಾಗಿ ಹೆಜ್ಜೆ ಹಾಕಿ. ಕನ್ಯಾ ರಾಶಿ. ಚಂದ್ರ ಕೇತು ಸಾರದಲ್ಲಿದ್ದು, ಕೇತು ನಿಮ್ಮ ಮನೆಯಲ್ಲಿದ್ದು, ಸೂರ್ಯನ ಸಾರದಲ್ಲಿದ್ದು, ಸೂರ್ಯ 3ನೇ ಮನೆ. ಪರವಾಗಿಲ್ಲ, ಆರೋಗ್ಯ ನೋಡ್ಕೊಳ್ಳಿ ಸ್ವಲ್ಪ. ಇಲ್ಲದ ವೈರಾಗ್ಯ, ಇದೊಂದು ಹೆಂಗೆ ಹೇಳ್ತಾರೆ ಅಂದ್ರೆ ಮಾರ್ಜಾಲ ಸನ್ಯಾಸ ಅಂತ ಹೇಳ್ತಾರೆ. ಮೇಲ್ನೋಟಕ್ಕೆ ಕೆಲವರು ಫುಲ್ಲು ಸನ್ಯಾಸಿ, ಅಬಾಬಾಪಾಪ ಅವ್ರ ಹತ್ರ ಏನು ಆವೇಶ, ಇದು ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ. ಕೆಲವ್ರು ಇರ್ತಾರೆ ಮಕ್ಕಳು, ಅಂಥವ್ರಿಂದ ನೋವು ತಿಂತೀರಿ. ಹುಷಾರು, ಯಾರೋ ನಿಮ್ಮನ್ನ ಟಕ್ಕರ್ ಮಾಡ್ತಾರೆ, ಮೋಸ ಮಾಡ್ತಾರೆ. ಇಲ್ಲ ನಿಮಗೆ ಅಂಥದ್ದು ಒಳಗಡೆ ವೈರಾಗ್ಯ ಏನು ಬೇಡ ಅಂತ, ಹೊರಗಡೆ ನೋಡಿದ್ರೆ ಅದು ಇರ್ಬೇಕಿತ್ತು, ಹಂಗೆ ಇರ್ಬೇಕಿತ್ತು, ಆ ಆಸೆ ಅನ್ನತಕ್ಕಂಥ ಒಂದು ರೀತಿ ದ್ವಿಮುಖ ನೀತಿಯಿಂದ ಬಳಲುತ್ತೀರಿ. ಅವು ಸಾಯ್ಬೇಕು, ಕೋಲು ಮುರಿಬಾರ್ದು ಅಂದ್ರೆ ಅವೆಲ್ಲ ಆಗೋಲ್ಲ. ಕೋಲ್ ಮುರಿಲೇಬೇಕು, ಅವು ಸಾಯ್ಬೇಕು. ಇಲ್ಲ, ಅವು ಬಂದು ಕಚ್ಚಿಸ್ಕೊಳ್ಳಿ. ಇದು ಆಗತಕ್ಕಂಥದ್ದು. ಹಿಂಗಿರಿ. ನಾನು ಯಾವಾಗಲೂ ಹೇಳ್ತಿರ್ತೇನೆ, ವ್ಯವಹಾರ ಮಾಡುವವನು ಗುರುವಾಗಿ ಯೋಚನೆ ಮಾಡಬಾರದು, ಗುರುವಾಗಿರುವವನು ವ್ಯವಹಾರದ ಆಲೋಚನೆ ಮಾಡಬಾರದು. ಎಚ್ಚರಿಕೆ. ಇನ್ನು ವಿಶೇಷವಾಗಿ ತುಲಾ ರಾಶಿ ಚೆನ್ನಾಗಿದೆ. ಏನಾದರೂ ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರ, ದೈವ ಕ್ಷೇತ್ರ, ಈ ತರದ ದರ್ಶನ, ಸೇವಾ, ಪೂಜಾ, ಸಂಕಲ್ಪ ಅನ್ನತಕ್ಕಂಥದ್ದು ಏನಾದ್ರೂ ಪ್ಲಾನ್ ಮಾಡಿದ್ದೀರಿ ಅನ್ನತಕ್ಕಂಥದ್ದಾದರೆ ತುಂಬ ವಿಶೇಷ ಆಗ್ತಕ್ಕಂಥದ್ದಾಗುತ್ತೆ. ದೈವಿಕ ಕಾರ್ಯಗಳಲ್ಲಿ ಪ್ರಗತಿ. ಕೇತು ಬಂದು ಸಾಮಾನ್ಯವಾಗಿ ದೈವ ಕಾರ್ಯ, ದಾನ, ಪೂಜೆ, ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರಗಳ ಒಂದು ದರ್ಶನ. ಹಾಗಂತ ಈ ಮಳೆನಲ್ಲಿ ಹೋಗ್ಬಿಟ್ಟು ಸಿಕ್ಕಾಕೋಬೇಡಿ, ಎಲ್ಲೂ ಹೋಗ್ಬೇಡಿ. ಮನೇಲಿರೋ ತಂದೆ ತಾಯಿಗಿಂತ, ಮನೇಲಿರೋ ನಿಮ್ಮ ಮನೆ ದೇವರಿಗಿಂತ ದೊಡ್ಡ ದೇವರಿಲ್ಲ. ಆಯ್ತಾ? ವೃಶ್ಚಿಕ ರಾಶಿ ಚೆನ್ನಾಗಿದೆ, ಬಟ್ ಚಂದ್ರ ಕೇತು ಸಾರದಲ್ಲಿದ್ದಾನೆ. ಸ್ವಲ್ಪ ಎಲ್ಲೋ ಹುಳಿ ನಿಮ್ಮ ಪ್ರಯತ್ನಕ್ಕೆ ಹುಳಿ. ಕೆಲವ್ರು ಹಾಗೆ, ನಿನ್ನ ಯೋಗ್ಯತೆಲ್ಲಾಗುತ್ತಾ, ನೀನ್ ಪಾಸ್ ಆಗ್ತೀಯ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಿರ್ತೇನೆ ಕೆಲವ್ರಿಗೆ, ಯಾರಿಗೂ ಹೇಳ್ಬೇಡಿ. ಏನು ನಿಮ್ಮ ಮನೆ ತನಕ ಕಟ್ತಿದ್ರಿ, ಸ್ವಂತ ಮನೆ ಹೇಳಲೇಬೇಡಿ, ಭೋಗ್ಯದ ಮನೆ ಹೇಳಿ ಅಂತ ಹೇಳ್ಕೊಟ್ಟಿರ್ತಾನೆ. ಒಪ್ಪಿ ತಪ್ಪಿ ಮನೇಲಿ ದೊಡ್ಡದಾಗಿ ಫಂಕ್ಷನ್ ಮಾಡಿಬಿಟ್ಟಿರಾ, ನಾಮಕರಣ ಮಾಡಿಬಿಟ್ಟಿರಾ, ಮುಂಜಿ ಮಾಡಿಬಿಟ್ಟಿರಾ, ಅವೆಲ್ಲ ಇಲ್ಲ. ನಿಮ್ಗೆ ತುಂಬಾ ಇಷ್ಟ ಇದ್ರೆ ಮನೆ ದೇವ್ರು ಕರ್ಕೊಂಡೋಗಿ ಮಾಡ್ಕೊಳ್ಳಿ ಅಂತ. ವೃಶ್ಚಿಕ ಇವತ್ತು ಎಷ್ಟು ಗುಟ್ಟಾಗಿರ್ತೀರೋ ಅಷ್ಟು ವಿಜಯ, ಎಷ್ಟು ಗುಟ್ಟಾಗಿರುತ್ತೀರೋ ಅಷ್ಟು ವಿಜಯವನ್ನ ಪಡೆಯತಕ್ಕಂಥ ಅದ್ಭುತವಾದಂಥ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ. ಇನ್ನು ವಿಶೇಷವಾಗಿ ಧನುಸ್ಸು ರಾಶಿ. ಚಂದ್ರ ಕೇತು ಸಾರದಲ್ಲಿದ್ದು, ಕೇತು ಕೇಂದ್ರದಲ್ಲಿರೋದ್ನ ಉದ್ಯೋಗದಲ್ಲಿ ಒಂಚೂರು ತಳಮಳವೆ, ಎಲ್ಲೋ ಅಸಮಾಧಾನ. ಸ್ಥಾನ ಇದ್ರೆ ಇನ್ಕಮ್ ಇಲ್ಲ, ಇನ್ಕಮ್ ಇದ್ರೆ ಸ್ಥಾನ ಇಲ್ಲ ಅನ್ನತಕ್ಕಂಥದ್ದು ಇಲ್ಲ. ಅಲ್ಲಿ ಯಾಕೋ ಮೇಲಾಧಿಕಾರಿಗಳು, ಕೆಳಗಿನ ಅಧಿಕಾರಿಗಳು, ಜೊತೆಲಿರೋ ಕೊಲೀಗ್ಸು ಒಂದು ಸಣ್ಣ ಎಳೆದಾಟ ಮಾಡಿಸ್ತಕ್ಕಂಥದ್ದಾಗುತ್ತೆ. ಇರ್ಲಿ, ನೀನ್ ದೊಡ್ಡವನಪ್ಪ, ಆಯ್ತು. ಮೊನ್ನೆ ನೋಡಿ ಒಬ್ಬ ನಟ ಹೇಳ್ತಾನೆ, ಚಂಕಿಂ ಪಾಂಡೆ ಅಂತ, ನನ್ನ ತುಂಬಾ ಫೇವ್ರೆಟ್ ನಟ. ಒಂದು ಕಾಲಘಟ್ಟದಲ್ಲಿ ನೋಡಿ ಸತ್ತವರ ಮನೆ ಮುಂದ್ಗಡೆ ಹೋಗಿ ಅಳ್ತಿದ್ನಂತೆ ದುಡ್ಡುಗೋಸ್ಕರ. ಎಷ್ಟು ಚೆನ್ನಾಗಿ ಅಳ್ತಿರೋ ಅಷ್ಟು ದುಡ್ಡು. ಇವತ್ತು ಆತನ್ನ ಚಂಕಿಂ ಪಾಂಡೆ ಅದು ಇದು ಅಂತೆಲ್ಲ ಮಾತಾಡ್ತವೆ. ಒಂದು ಕಾಲಘಟ್ಟ ನೋಡಿ ಮಕ್ಕಳೇ, ಎಲ್ಲಿ ನಿಲ್ಲಿಸಿತ್ತು ಆತನನ್ನ ಅಂತ. ಪ್ರಕೃತಿಯ ನಿಯಮಗಳು, ಬೆದರ್ಲಿಲ್ಲ, ತಗ್ಗಲಿಲ್ಲ. ಕೊಟ್ಟ ಕೆಲ್ಸಕ್ಕೆ ನಾನು ನಿಯತ್ತಾಗಿ ಮಾಡಿದ್ದಾನೆ ಅಂತ ಹೇಳ್ತಾನೆ ಆತ. ಇವತ್ತು ದೇವರೆಲ್ಲ ಕೊಟ್ಟಿದ್ದಾನೆ. ಅದಕ್ಕೆ ಆ ಪರೀಕ್ಷೆಗಳು ಕೆಲವೊಂದು ನಮ್ಮನ್ನ ಕೊಟ್ಟಾಗ ಕುಗ್ಗಬಾರ್ದು, ಇಲ್ಲ ಹಿಗ್ಗಬಾರ್ದು. ದಿಢೀರ್ ಬಂದಾಗ ಕೆಲವರು ಆ ಹಿಗ್ಗುವಿಕೆ ರಭಸದಿಂದಲೇ ಬ್ಲಾಸ್ಟ್ ಆಗ್ಬಿಡ್ತಾರೆ. ಸೊ ಜಾಗರೂಕತೆ. ನನ್ನ ಕೆಲಸ ನಾನು ಮಾಡ್ತೇನೆ ಅಂತ ಹೋಗಿ ಎಲ್ಲ ನಿಮ್ಮ ಹಿಂದೆ. ಮಕರ ರಾಶಿ ಭಾಗ್ಯದಲ್ಲಿ ಕೇತು, ಎಚ್ಚರಿಕೆ.
12 ಮನೇಲಿ ಚಂದ್ರ, ಏನೋ ಓಡಾಟ ಸುತ್ತಾಟ, ಕೆಲಸ ಕಾರ್ಯ ನಿಮ್ಮ ರೀತಿಗೆ ನಡೆಯೋಲ್ಲ, ಬಟ್ ಆಗದ ಕೆಲಸಗಳೆಲ್ಲ ಯಶಸ್ಸು ಕೊಡ್ತಕ್ಕಂಥ ಒಂದು ಸಕ್ಸಸ್ ಉಂಟು ಅದ್ಭುತವಾಗಿ. ಇನ್ನು ಕುಂಭರಾಶಿ, 11ನೇ ಮನೆಯಲ್ಲಿ ಚಂದ್ರ ಚೆನ್ನಾಗಿದೆ, ನಿಮ್ಮ ಕೆಲಸ ಕಾರ್ಯ ಅದ್ಭುತ. ಆದರೆ ಕೇತು ಅಷ್ಟಮದಲ್ಲಿ ಏನೋ ಕಾರ್ಯ ವಿಘ್ನ ಮಾಡಿಸ್ತಿದ್ದಾನೆ. ಗಣಪತಿ ಆರಾಧನೆ, ಗಣಪತಿ ಸೇವೆ, ಗಣಪತಿ ಪೂಜೆ, ಗಣಪತಿ ಸಂಕಲ್ಪ ವಿಶೇಷ ಅನುಷ್ಠಾನ ಕೊಡುತ್ತೆ. ಇಲ್ಲ ದೇವಿ ಆರಾಧನೆ ಮಾಡತಕ್ಕಂಥದ್ದು ಮಾಡಿ ತುಂಬ ಯಶಸ್ಸು. ಇನ್ನು ಮೀನರಾಶಿ, ಚಂದ್ರ ಅದ್ಭುತವಾಗಿದ್ದಾನೆ. ಮೆಡಿಸಿನ್ಸು, ಕೆಮಿಕಲ್ಸು, ಫರ್ಟಿಲೈಸರ್ಸು, ರಸಗೊಬ್ಬರ, ಹಾಲು, ಬೆಣ್ಣೆ, ತುಪ್ಪ, ಹುಳಿ ಪದಾರ್ಥಗಳು, ಹೈನುಗಾರಿಕೆ, ಈ ರೀತಿಯ ವೃತ್ತಿ ಉದ್ಯೋಗ, ಎಕ್ಸ್ಪೋರ್ಟ್, ಇಂಪೋರ್ಟ್, ಟ್ರಾವೆಲ್ಸ್, ಟೂರ್ಸ್, ವೆಹಿಕಲ್ಸ್, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಟೆಕ್ನಿಕಲ್ ಇಂಡಸ್ಟ್ರಿ, ಸರ್ವಿಸ್ ಓರಿಯೆಂಟೆಡ್ ಇಂಡಸ್ಟ್ರಿ, ಅದ್ಭುತವಾದಂಥ ಅವಕಾಶಗಳ ಸಂಗಮ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.